ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಹಿಂದೆ ಬ್ಯಾಕ್ಗ್ರೌಂಡ್ ನಿಮಗೆ ಒಂಥರ ಸೌಂಡ್ಸ್ ಕೇಳ್ತಾ ಇರ್ಬೋದು, ಬಿಕಾಸ್ ಇವತ್ತು ನಾನು ಬೆಳಿಗ್ಗೆ ಬೇಗ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಸೊ ಅದನ್ನು ಇಗ್ನೋರ್ ಮಾಡಿ. ನಿಮ್ಗೆ ಗೊತ್ತಿದೆ ಇನ್ನು 5:30-6 ಗಂಟೆಗೆ ಯಾವ ಥರ ಇರುತ್ತೆ ಅಂತ. ಸೊ ಎಸ್, ಇವತ್ತಿನ ರೀಡಿಂಗ್ ಏನು ಅಂತಂದರೆ ನಿಮ್ಮ ಲೈಫ್ ಕರೆಂಟ್ ಸಿಚುವೇಶನ್ ಹೇಗಿದೆ ಆ್ಯಂಡ್ ಗೈಡೆನ್ಸ್ ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಹಾಗೆ ಇದನ್ನು ನಾನು ಪೋಲ್ ಮಾಡಿದ್ದೆ ಕಮ್ಯುನಿಟಿ ಟ್ಯಾಬಲ್ಲಿ. ಸೊ ಹೆಚ್ಚು ಲೈಫ್ ಕರೆಂಟ್ ಸಿಚುವೇಶನ್ಗೆ ಬಂದಿತ್ತು. ಸೊ ಹಾಗಾಗಿ ಈ ರೀಡಿಂಗ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ನನ್ನ ಎನರ್ಜಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬನ್ನಿ ಇವಾಗ ಆಪ್ಷನ್ಗಳನ್ನು ನೋಡೋಣ. ಓಕೆ, ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1 ದ ವರ್ಲ್ಡ್ ಕಾರ್ಡ್ ಇದೆ. ಆಪ್ಷನ್ ನಂಬರ್ 2 2 ಆಫ್ ಕಪ್ಸ್ ಇದೆ. ಓಕೆ, ಆಪ್ಷನ್ ನಂಬರ್ 1 ವರ್ಲ್ಡ್, ಹೊಸ ಅರಿವುಗಳಿಗೆ ನಾನು ಇರುತ್ತೇನೆ. 2 ಆಫ್ ಕಪ್ಸ್, ನಾನು ಪಾಲುದಾರಿಕೆಯಲ್ಲಿ ಅಭಿವೃದ್ಧಿ ಹೊಂದುತ್ತೇನೆ. 2 ಕಾರ್ಡ್ ಇದೆ. ಕ್ಲೋಸ್ ಯುವರ್ ಐಸ್. ನಾನು ಮೊದಲೇ ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಆರಕಲ್ ಕಾರ್ಡ್ಸ್, ಮೊದಲೇ ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಸ್, ಯಾವುದು ನಿಮ್ಮನ್ನು ಕರೀತಾ ಇದೆಯಾ ಅದನ್ನು ಚೂಸ್ ಮಾಡಿ. ಆಪ್ಷನ್ ನಂಬರ್, ಓಕೆ, ಐ ಹೋಪ್ ಇವಾಗ ಕರೆಕ್ಟಾಗಿ ಕಾಣುತ್ತೆ ಅಂತ ಅಂದ್ಕೊಳ್ತೀನಿ. ಎಸ್, ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2. ಟೇಕ್ ಯುವರ್ ಟೈಮ್, ಅವಸರ ಮಾಡಬೇಡಿ. ನಿಮ್ಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ತಗೊಳ್ಳಿ ಕಾರ್ಡನ್ನು ಚೂಸ್ ಮಾಡೋದಕ್ಕೆ. ನಾನು ಇವಾಗ ಆಪ್ಷನ್ ನಂಬರ್ 1ಗೆ ಹೋಗ್ತಾ ಇದ್ದೀನಿ. ಹಲೋ, ಆಪ್ಷನ್ ನಂಬರ್ 1, ಯಾರು ದ ವರ್ಲ್ಡ್ ಕಾರ್ಡನ್ನು ಚೂಸ್ ಮಾಡಿದ್ದೀರಾ, ಹೊಸ ಅರಿವುಗಳಿಗೆ ನಾನು ಇರ್ತೇನೆ. ಯಾರು ಇದನ್ನು ಚೂಸ್ ಮಾಡಿದ್ದೀರಾ ನೋಡೋಣ ನಿಮ್ಮ ಕರೆಂಟ್ ಸಿಚುವೇಶನ್ ಹೇಗಿದೆ ಅಂತ. ದ ವರ್ಲ್ಡ್ ಕಾರ್ಡ್ ಟ್ರಾವೆಲ್ ಬಗ್ಗೆ ತಿಳಿಸುತ್ತೆ ಆ್ಯಂಡ್ ಇದು ಅಚೀವ್ಮೆಂಟ್ ಬಗ್ಗೆ ತಿಳಿಸುತ್ತೆ. ಹಾಗೆ ನೀವು ಮಾಡೋದಕ್ಕೆ ಸಿಕ್ಕಿದಂತಹ ರಿಸಲ್ಟ್ ಬಗ್ಗೆ ಕೂಡ ಇದು ತಿಳಿಸುತ್ತೆ ದ ವರ್ಲ್ಡ್ ಕಾರ್ಡ್. ಇದನ್ನು ಕೊನೆಯದಾಗಿ ನೋಡೋಣ. ಮೊದಲು ಇವಾಗ ನಾವು ಟ್ಯಾರೋ ಕಾರ್ಡಿಂದ ನೋಡೋಣ. ಓಕೆ, ಸೊ ಎಸ್, ಕಾರ್ಡನ್ನು ಶಫಲ್ ಮಾಡೋಣ. ಥ್ಯಾಂಕ್ ಯು. ಆಪ್ಷನ್ ನಂಬರ್ 1, ಓಕೆ, 3 ಕಾರ್ಡ್ ಬಂದಿದೆ. ನೋಡೋಣ ಮೊದಲ ಕಾರ್ಡ್ ಏನು. ವಾವ್, ದ ಹೈರೋಫೆಂಟ್. ಸೊ ಹೈರೋಫೆಂಟ್ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ನಿಮಗೇನಾದರೂ ಕರೆಂಟ್ ಸಿಚುವೇಷನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಇಲ್ಲಾಂದರೆ ನಿಮಗೆ ನಿರ್ಧಾರನ ತೊಗೊಳಿಕ್ಕೆ ಆಗ್ತಾ ಇಲ್ಲ ಅಂತಂದರೆ, ನೀವು ಯಾರಾದರೂ ಒಬ್ಬರಿಂದ ಸಲಹೆಯನ್ನು ಪಡೆಯಬಹುದು. ನಿಮ್ಮ ಗುರು ಹಿರಿಯರಾಗಿರಬಹುದು, ನಿಮ್ಮ ತಂದೆ ಆಗಿರಬಹುದು, ಅಣ್ಣ, ಮೇಲ್ ಯಾರೇ ಆಗಿರ್ಬೋದು, ಅವರಿಂದ ಸಲಹೆಯನ್ನು ಪಡೆಯಬಹುದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಕೆಲವರು ಇಲ್ಲಿ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತಂದರೆ, ನಿಮ್ಮ ಕರೆಂಟ್ ಸಿಚುವೇಷನಲ್ಲಿ ನಿಮಗೆ ಎಸ್ ನಾನು ಹೈಯರ್ ಸ್ಟಡಿ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ದ ಹೈರೋಫೆಂಟ್ ತಿಳಿಸ್ತಾ ಇದೆ. ಇನ್ನು ಕೆಲವರು ನಿಮಗೆ ನಿಮ್ಮ ಟೀಚರ್ಸಿಂದ, ಹಳೆ ಟೀಚರ್ಸ್ ಇರ್ಬೋದು, ಸೊ ಅವರಿಂದ ನೀವು ನಿರ್ಧಾರನ ತೊಗೊಳ್ಬಹುದು. ಕೆಲವರಿಗೆ ಹಳೆ ಟೀಚರ್ ನೀವು ಭೇಟಿಯಾಗಬಹುದು. ಇನ್ನು ಕೆಲವರಿಗೆ ಇಲ್ಲಿ ಪ್ರಪೋಸಲ್ಸ್ ಇದೆ. ಸೊ ಇದು ಟ್ರೆಡಿಷ್ನಲ್ ವೇಯಲ್ಲಿ ವೆಡ್ಡಿಂಗ್ ಕೂಡ ಆಗಬಹುದು. ಆಪ್ಷನ್ ನಂಬರ್ 1, ಓಕೆ, ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಕರೆಂಟ್ ಸಿಚುವೇಷನಲ್ಲಿ ನನಗಿದು ಏನು ತಿಳಿಸ್ತಾ ಇದೆ ಅಂತಂದರೆ, ಪಾಸಿಟಿವ್ ಆಗಿರಿ ಆದಷ್ಟು. ಆ್ಯಂಡ್ ನಾನು ಯಾವಾಗಲೂ ಹೇಳ್ತೀನಲ್ವ, ದ ಹೈರೋಫೆಂಟ್ ಯಾವಾಗಲೂ ನೀವು ಮತ್ತು ನಿಮ್ಮ ದೇವರ ನಡುವಿನ ಸಂಬಂಧನ ತಿಳಿಸುತ್ತೆ, ರಿಲೇಷನ್ಶಿಪ್. ಓಕೆ, ನೀವು ದೇವರಿಗೆ ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ, ದೇವರ ಜೊತೆ ನಿಮ್ಮ ಮತ್ತೆ ಹೇಗೆ ಕನೆಕ್ಷನ್ ಇದೆ, ನೀವೆಷ್ಟು ಗ್ರೇಟ್ಫುಲ್ ಆಗಿದ್ದೀರಾ, ಸೊ ಅದರ ಬಗ್ಗೆ ಇದು ತಿಳಿಸ್ತಾ ಇದೆ ದ ಹೈರೋಫೆಂಟ್. ಸೊ ನಿಮ್ಮಲ್ಲಿ ಎಷ್ಟಿದೆ ನೋಡಿ ಅಷ್ಟಕ್ಕೆ ಗ್ರೇಟ್ಫುಲ್ ಆಗಿರಿ. ಆಪ್ಷನ್ ನಂಬರ್ 1. ಹಾಗೆ ಇಲ್ಲಿ ನೀವು ಜಪ, ತಪ, ಪ್ರೇಯರ್ ಏನಿದೆ ನೋಡಿ ಅದು ಆದಷ್ಟು ಹೆಚ್ಚು ಮಾಡಿ. ಓಕೆ, ನಿಮ್ಮ ಪ್ರಾಬ್ಲಮ್ಗೆ ಬೇರೆಯವರಿಂದ ಸಲಹೆ ನಿಮ್ಗೆ ಅನಿಸಿದ್ರೇನೋ ಬೇರೆಯವರಿಂದ ಸಲಹೆ ನಾನು ಪಡೆಯುವಾಗಿಲ್ಲ. ಆ್ಯಕ್ಚುಲಿ ನಾವು ಯಾವಾಗಲೂ ಬೇರೆಯವರಿಂದ ಹೆಲ್ಪನ್ನು ತೊಗೊಳ್ಬೇಕು. ಎನರ್ಜಿ ಯಾವಾಗಲೂ ಎಕ್ಸ್ಚೇಂಜ್ ಆಗಿರಬೇಕು. ಓಕೆ, ಆ್ಯಂಡ್ ನಿಮಗೆ ಪಡೆಯಲಿಕ್ಕಾಗೋದಿಲ್ಲ ಅಂತಂದರೆ ನಮಗೆ ಒಂದೇ ಸೊಲ್ಯೂಷನ್ ಏನು ಅಂತಂದರೆ ದೇವರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಸೊ ಇಲ್ಲಿ ನೀವು ದೇವರ ಮೊರೆ ಹೋಗಬಹುದು. ಆಪ್ಷನ್ ನಂಬರ್ 1, ಪಾಸಿಟಿವ್ ಆಗಿರಿ ಆದಷ್ಟು. ಓಕೆ, ನೈಟ್ ಆಫ್ ಕಪ್ಸ್. ಅಫ್ಕೋರ್ಸ್ ಇಲ್ಲಿ ಕೆಲವರಿಗೆ ಪ್ರಪೋಸ್ ಮಾಡಿರಬಹುದು, ಇನ್ನು ಕೆಲವರು ಪ್ರಪೋಸ್ ಮಾಡೋದಕ್ಕೆ ಬರಬಹುದು. ಸೊ ನೈಟ್ ಆಫ್ ಕಪ್ಸ್ ಅದರ ಬಗ್ಗೆ ತಿಳಿಸುತ್ತೆ. ಇನ್ನು ಕೆಲವರಿಗೆ ಇನ್ವಿಟೇಷನ್. ಓಕೆ, ಇನ್ವಿಟೇಷನ್ ಆಗಿರಬಹುದು.
ಇಲ್ಲಿ ಫಾರ್ಮ್ ಇನ್ನು ಕೆಲವರು ಫಾರ್ಮ್ ಫಿಲಪ್ ಮಾಡ್ತಾ ಇರ್ಬೋದು, ಲೈಕ್ ನಿಮ್ಮ ಹೈಯರ್ ಸ್ಟಡೀಸಿಗೆ. ಸೊ ಇದು ಅದರ ಬಗ್ಗೆ ಕೂಡ ತಿಳಿಸ್ತಾ ಇದೆ ನೈಟ್ ಆಫ್ ಕಪ್ಸ್. ಅಂದರೆ ನೀವೇನಾದರೂ ಮಾಡಬೇಕು ಬೇಡವೋ ಅನ್ನೋ ಒಂದು ಸಿಚುವೇಶನ್ನಲ್ಲಿದ್ದರೆ, ಯಾವುದೇ ರೀತಿಯಂತಹ ಕೆಲಸ ಇರಬಹುದು, ಸೊ ಅದನ್ನು ಮಾಡಬೇಕು ಬೇಡವೋ ಅಂತ ಇದ್ದರೆ ಖಂಡಿತವಾಗ್ಲಿ ಮಾಡಬಹುದು. ಓಕೆ, ಇನ್ನು ಕೆಲವರಿಗೆ ಇಲ್ಲಿ ಆಫರ್ಸ್ ಇದೆ, ಜಾಬ್ ಆಫರ್ಸ್ ಇದೆ. ಸೊ ಇಷ್ಟು ಈ ಹಿಂದೆ ನೀವು ಇಮ್ಯಾಜಿನ್ ಮಾಡ್ತಾ ಇದ್ದೀರಿ ನಾನು ಹೀಗೆ ಮಾಡಬೇಕು, ಹೀಗಿರಬೇಕು ಅಂತ. ಸೊ ಇದು ಅದರ ಬಗ್ಗೆ ಕೂಡ ತಿಳಿಸ್ತಾ ಇದೆ. ನಾವು ಇಮ್ಯಾಜಿನ್ ಮಾಡಿದರೆ ಸಾಲದು. ಆಪ್ಷನ್ ನಂಬರ್ 1 ಅದನ್ನು ನಿಭಾಯಿಸ್ಕೋಬೇಕು. ಓಕೆ, ಕೆಲವರಿಗೆ ಇಲ್ಲಿ ಹೆಲ್ಪ್ ಇದೆ ಮೇಲಿಂದ. ಓಕೆ, ನೆಕ್ಸ್ಟ್ ಕಾರ್ಡ್ 4 ಆಫ್ ಪೆಂಟಿಕಲ್ಸ್. ಓಕೆ, ಇದು ಇನ್ವೆಸ್ಟ್ಮೆಂಟ್ ಬಗ್ಗೆ ಕೂಡ ತಿಳಿಸುತ್ತೆ, ಮನಿ ಸೇವಿಂಗ್ಸ್ ಬಗ್ಗೆ ಕೂಡ ತಿಳಿಸುತ್ತೆ. ಸೊ ಕರೆಂಟ್ ಸಿಚುವೇಷನಲ್ಲಿ ಕೆಲವರಿಗೆ ಇಲ್ಲಿ ಮನಿ ಪ್ರಾಬ್ಲಮ್ ಇದ್ದರೆ ನೀವು ಇಲ್ಲಿ ಬಜೆಟಿಂಗ್ ಮಾಡೋದು ಹೇಗೆ ಅಂತ ಕಲಿಬೇಕಾಗುತ್ತೆ. ಆಪ್ಷನ್ ನಂಬರ್ 1. ಓಕೆ, ಕೆಲವರಿಗೆ ಆಗ್ಬೋದು ನಾನು ಹಣ ಸೇವೆ ಆಗ್ತಾ ಇಲ್ಲ ಅಂತ. ಸೊ ಹಣ ಎಲ್ಲಿ ಹೇಗೆ ಹೋಗುತ್ತೆ ಅನ್ನೋದನ್ನು ನೀವು ಲೀಸ್ಟ್ ಮಾಡಿ, ಬಜೆಟ್ ಮಾಡಿ, ಬೇಸಿಕ್ ಬಜೆಟಿಂದ ಶುರು ಮಾಡಿ. ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಬಜೆಟಿಂಗ್ ಇದೆ, ಹೇಗೆ ಮಾಡೋದು ಅಂತ ಕೂಡ ಇದೆ. ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು, ಸೇವ್ ಹೇಗೆ ಮಾಡ್ಬೋದು. ಹಾಗೆ ಆಪ್ಷನ್ ನಂಬರ್ 1 ಇಲ್ಲಿ ಇನ್ನೊಂದು ಏನು ಅಂತಂದರೆ ಆಲ್ವೇಸ್ ಫಾಲೋ ಯುವರ್ ಹಾರ್ಟ್. ಓಕೆ, ಯಾವಾಗಲೂ ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ಕೇಳಿ. ಕೆಲವೊಮ್ಮೆ ನಮ್ಮ ತಲೆ ಕೊಡದ ಆನ್ಸರನ್ನು ನಮ್ಮ ಮನಸ್ಸು ಕೊಡುತ್ತೆ. ಸೊ ಇದು ಅದರ ಬಗ್ಗೆ ತಿಳಿಸುತ್ತೆ. ನೈಟ್ ಆಫ್ ಕಪ್ಸ್, 4 ಆಫ್ ಪೆಂಟಿಕಲ್ಸ್ ನಾನು ಅದೇ ಹೇಳಿದೆ. ಇನ್ವೆಸ್ಟ್ಮೆಂಟ್, ಮನಿ ಸೇವಿಂಗ್. ಸೊ ಮನಿ ಸೇವಿಂಗ್ ಹೇಗೆ ಮಾಡೋದು ಅಂತ ಕಲೀರಿ. ಆಪ್ಷನ್ ನಂಬರ್ 1. ಇನ್ನು ಕೆಲವರಿಗೆ ಇಲ್ಲಿ ಏನು ಅಂತಂದರೆ ಚೇಂಜ್ ರೆಸಿಸ್ಟೆನ್ಸ್ ಮಾಡ್ಕೊಳ್ಬೇಡಿ. ಏನಾದರೂ ಚೇಂಜಸ್ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜಸ್ ತರಬೇಕು ಅಂತ ಇದ್ದರೆ ನೀವು ಇಲ್ಲಿ ಹಳೆಯದನ್ನು ಬಿಡಬೇಕಾಗುತ್ತೆ. ಆ್ಯಂಡ್ ಲೈಕ್ ಲೇಝಿ ಎನರ್ಜಿ ಆಗಿರ್ಬೋದು, ಯಾವುದೇ ರೀತಿಯಂಥ ಲೇಝಿನೆಸ್ ಆಗಿರ್ಬೋದು, ಅದನ್ನು ಇಲ್ಲಿ ಬಿಡಬೇಕಾಗುತ್ತೆ. ಅಂದರೆ ರೆಸಿಸ್ಟೆನ್ಸ್ ಇರಬಾರ್ದು. ನಾವೆಷ್ಟು ರೆಸಿಸ್ಟೆನ್ಸ್ ಮಾಡ್ತೀವಿ ನೋಡಿ, ನಮಗೆ ನೀವು ಬಿಗಿನಿಂಗ್ ಆಗಿರಬಹುದು, ಹೊಸತನ ಆಗಿರ್ಬೋದು, ಅದು ಯಾವುದು ಬರೋದಿಲ್ಲ. ಆಪ್ಷನ್ ನಂಬರ್ 1. ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಮೇಯ್ನಾಗಿ ನನಗಿಲ್ಲಿ ಹಣ ಹೇಗೆ ಸೇವ್ ಮಾಡೋದು ಅನ್ನೋದನ್ನು ಇಲ್ಲಿ ಕಲಿಯೋದಕ್ಕೆ ಹೇಳ್ತಾ ಇದ್ದಾರೆ. ಅಂದರೆ ಯಾವುದಕ್ಕೆ ಹೆಚ್ಚು ಖರ್ಚು ನೀವು ಮಾಡ್ತಾ ಇದ್ದೀರಾ, ಯಾವುದಕ್ಕೆ ಹೆಚ್ಚು ವ್ಯಯ ಮಾಡ್ತಾ ಇದ್ದೀರಾ ಅನ್ನೋದನ್ನು ಇದು ತಿಳಿಸ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ನೋಡೋಣ ಏನು ಹೇಳುತ್ತೆ. ದ ಹೈರೋಪ್ ಆ್ಯಂಡ್ ದ ಹರ್ಮಿಟ್, ಇದು ಎರಡೂ ಸ್ಪಿರಿಚುವಲ್ ಬಗ್ಗೆ ತಿಳಿಸುತ್ತೆ. ಓಕೆ, ಕೆಲವರು ಇಲ್ಲಿ ಕರೆಂಟ್ ಸಿಚುವೇಶನ್ ಸ್ಪಿರಿಚುವಾಲಿಟಿಯಲ್ಲಿ ಇರಬಹುದು. ಸೊ ಅವ್ರಿಗೆ ಕೂಡ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ದ ಹೈರೋಪೆಂಟ್ ಕೂಡ ದೇವರ ಜೊತೆ ನಿಮ್ಮ ರಿಲೇಷನ್ಶಿಪ್ಪನ್ನು ಗಟ್ಟಿ ಮಾಡೋದಕ್ಕೆ ಹೇಳ್ತಾ ಇದೆ. ದ ಹರ್ಮಿಟ್ ಕಾರ್ಡ್ ಏನು ಅಂತಂದರೆ ಇದು ಮೆಡಿಟೇಷನ್ ಬಗ್ಗೆ ತಿಳಿಸುತ್ತೆ. ದ ಹರ್ಮಿಟ್ ಕಾರ್ಡ್. ಓಕೆ, ದ ಹರ್ಮಿಟ್ ಕಾರ್ಡ್ ಮೆಡಿಟೇಷನ್ ಬಗ್ಗೆ ತಿಳಿಸುತ್ತೆ. ಅಂದರೆ ನಿಮ್ಮಲ್ಲಿ ನಾಲೆಜ್ ಇದೆ. ಓಕೆ, ನಿಮ್ಮಲ್ಲಿ ನಾಲೆಜ್ ಇದೆ, ಅದನ್ನು ಹೇಗೆ ಯೂಸ್ ಮಾಡೋದು ಅದು ನಿಮ್ಮ ಕೈಯಲ್ಲಿರೋದು. ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಇನ್ನು ಕೆಲವರಿಗೆ ಇಲ್ಲಿ ಏನು ಹೇಳ್ತಾ ಇದೆ ಅಂತ ಅಂದರೆ ಕೆಲವರಿಗೆ ಇಲ್ಲಿ ಲೈಫ್ ತುಂಬ ಬೋರ್ ಆಗಿದೆ ಅಂತ. ಆ ಬೋರ್ ಯಾಕಾಗಿದೆ ಅನ್ನೋದು ಇಂಪಾರ್ಟೆಂಟ್. ಓಕೆ, ಬೋರ್ ಯಾಕಾಗಿದೆ, ನಿಮ್ಮ ಇನ್ನರ್ ಸೆಲ್ಫ್ ಆದಷ್ಟು ನಿಮ್ಮನ್ನು ನೀವು ತಿಳ್ಕೊಳ್ಳುವಂತಹ ಸಮಯ ಬಂದಾಗಿದೆ. ಆಪ್ಷನ್ ನಂಬರ್ 1. ನಿಮ್ಮ ಕರೆಂಟ್ ಲೈಫ್ ಸಿಚುವೇಷನಲ್ಲಿ ನಿಮ್ಮ ಬಗ್ಗೆ ನೀವು ಹೆಚ್ಚು ತಿಳ್ಕೊಳ್ಬೇಕಾಗಿದೆ. ಬೇರೆಯವ್ರದ್ದು ಬಿಟ್ಬಿಡಿ. ಓಕೆ, ನೀವು ಯಾರು, ನಿಮಗೆ ಈ ಜೀವನದಲ್ಲಿ ಏನಾಗಬೇಕು, ನಿಮ್ಮ ಲೈಫ್ ಪರ್ಪಸ್ ಏನು ಅನ್ನೋದನ್ನು ತಿಳಿಸ್ತಾ ಇದೆ ದ ಹರ್ಮಿಟ್ ಕಾರ್ಡ್. ಓಕೆ, ಬಿಕಾಸ್ ಇಲ್ಲಿ ಬೆಳಕಿದೆ, ನೋಡ್ತಾ ಇರಬಹುದು. ಸೊ ಆದಷ್ಟು ಬೆಳಕನ್ನು ಚೂಸ್ ಮಾಡಿ. ಆಪ್ಷನ್ ನಂಬರ್ 1. ಓಕೆ, ವೈಟ್ ಲೈಟನ್ನು ಚೂಸ್ ಮಾಡಿ. ಜೀವನದಲ್ಲಿ ಈ ಥರ ಬಂದಿದೆಯಾ, ಹರ್ಮಿಟ್ ಕಾರ್ಡ್ ಆಗಿದ್ದೀರಾ, ಈ ಥರ ಬೋರಿಂಗ್ ಇದೆ, ಒಂಟಿತನನ ಫೀಲ್ ಮಾಡ್ತಾ ಇದ್ದೀರಾ. ಒಂಟಿತನ ಫೀಲ್ ಮಾಡ್ತಾ ಇದ್ದರೆ ನೀವು ಅದನ್ನ ಯಾಕೆ ಫೀಲ್ ಮಾಡ್ತಾ ಇದ್ದೀರಾ, ಆ ಒಂಟಿತನ ಎಲ್ಲಿಂದ ಬಂತು ಅದನ್ನು ನೋಟ್ ಮಾಡಿ, ಅದನ್ನು ತಿಳ್ಕೊಳ್ಳಿ. ಯಾಕೆ ಹೀಗಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿ. ಇದು ಇನ್ನರ್ ಸೆಲ್ಫ್. ನಿಮ್ಮನ್ನು ನೀವು ತಿಳ್ಕೊಳ್ಬೇಕು. ಫಸ್ಟಿಗೆ ನಮಗೆ ನಾವು ಪ್ರಯಾರಿಟಿ, ಆಮೇಲೆ ಬೇರೆಯವರು, ಆಮೇಲೆ ಮಿಕ್ಕಿದವರು. ಓಕೆ, ಆಮೇಲೆ ಬೇರೆಯವರು ಮಿಕ್ಕಿದವರು ಎಲ್ಲರೂ ಮೆಡಿಟೇಷನ್ ಮಾಡಿ. ದ್ಯಾಟ್ ಈಸ್ ದ ಕೀ. ನಾನು
ತುಂಬ ಸಲ ಹೇಳಿದ್ದೀನಿ, ಜೀವನದಲ್ಲಿ ನೆಮ್ಮದಿ ಬೇಕಾ, ಜೀವನದಲ್ಲಿ ಸುಖ ಬೇಕಾ, ಶಾಂತಿ ಬೇಕಾ, ಹಮ್ಮಿಟ್ ಕಾರ್ಡ್ ಸುಖ ಬೇಕಾ, ಶಾಂತಿ ಬೇಕಾ, ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಅದಕ್ಕಿಂತ ಒಳ್ಳೆಯದು ಬೇರೆ ಯಾವುದೂ ಇಲ್ಲ. ಓಕೆ ಫ್ರೆಂಡ್ಸ್. ಕ್ವೀನ್ ಆಫ್ ಪೆಂಟಿಕಲ್ಸ್, ಅಫ್ಕೋರ್ಸ್ ಇದು ಎರಡು ಅದರ ಬಗ್ಗೆನೇ ತಿಳಿಸುತ್ತೇನೋ. ಇನ್ನರ್ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ. ಆ್ಯಂಡ್ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ನೋಡಿ, ಅದಕ್ಕೆ ವ್ಯಾಲ್ಯೂ ಕೊಡಿ. ಆಪ್ಷನ್ ನಂಬರ್ 1. ಓಕೆ, ಅದಕ್ಕೆ ವ್ಯಾಲ್ಯೂ ಕೊಡಿ. ಇನ್ನೊಬ್ಬರ ಬಗ್ಗೆ ಹೆಚ್ಚು ಕಾಳಜಿ ಮಾಡಿಕೊಳ್ಬೇಡಿ. ಓಕೆ, ನಮಗೆಲ್ರಿಗೂ ಈ ಒಂದು ಭೂಮಿಯಲ್ಲಿ ನಾವು ಬಂದಿದ್ದೀವಿ ಅಂತಂದರೆ ನಮಗೆಲ್ರಿಗೂ ಒಂದು ಪರ್ಪಸ್ ಇದೆ ಅಲ್ವಾ. ಮೊದಲು ನಿಮ್ಮನ್ನು ನೀವು ಸರಿಯಾಗಿ ತಿಳ್ಕೊಳ್ಳಿ, ಆಮೇಲೆ ಇನ್ನೊಬ್ಬರ ಬಗ್ಗೆ ಕಾಳಜಿ ವಹಿಸುವಂತೆ. ಓಕೆ, ಸಾರಿ. ಸೊ ಇದು ಕ್ವೀನ್ ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಒಂದು ವಸ್ತುವಿನ ಬಗ್ಗೆ ಹೆಚ್ಚು ಚಿಂತೆಯನ್ನು ಮಾಡೋದು, ಹೆಚ್ಚು ಕಾಳಜಿನ ವಹಿಸೋದು. ಇಲ್ಲಾಂದರೆ ಇಲ್ಲಿ ಕೆಲವರು ಹಣದ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಹಣ, ಮನಿ ಏನಿದೆ ನೋಡಿ, ಹಣ ಮತ್ತು ನಿಮ್ಮ ನಡುವಿನ ಸಂಬಂಧನ ತಿಳಿಸ್ತಾ ಇದೆ ಇದು. ಓಕೆ, ಸಂಬಂಧನ ತಿಳಿಸ್ತಾ ಇದೆ. ಆ್ಯಂಡ್ ಇನ್ನು ಕೆಲವರು ನೀವು ಬೇರೆಯವರಿಗೆ ಹಣ ಕೊಟ್ಟಿದ್ರಿ, ಇಷ್ಟರವರೆಗೆ ಬರ್ತಾ ಇರಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಬರುತ್ತೆ. ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು. ಆ್ಯಂಡ್ ನೀವು ಯಾರಿಗೆ ಕೊಟ್ಟಿದ್ದೀರಾ ನೋಡಿ, ಅವರು ಖಂಡಿತವಾಗ್ಲೂ ನಿಮಗೆ ವಾಪಸ್ ಕೊಡ್ತಾರೆ. ಓಕೆ, ಟೆನ್ಷನ್ ಮಾಡಬೇಡಿ. ಓಕೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇದೆ. ಐ ನೋ, ನಾವು ಹೇಳ್ಬೋದು ಚಿಂತೆ ಮಾಡಬೇಡಿ ಅಂತ, ಬಟ್ ಅವರವರ ಲೈಫ್ ಸಿಚುವೇಶನ್ ಅವರವರಿಗೇ ಗೊತ್ತು. ಆ್ಯಂಡ್ ಅವರವರು ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗಲೇಬೇಕು. ಲೈಫ್ ಇರೋದೇ ಹಾಗೆ. ಓಕೆ, ನಮಗೆ ಯಾರೂ ಬಂದು ಹೆಲ್ಪ್ ಮಾಡೋದಿಲ್ಲ ಅಲ್ವಾ, ನಮಗೆ ನಾವೇ ಗುರು ಮೊದಲು ಅಲ್ವಾ. ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್. ಹೆಚ್ಚು ವರಿ ಮಾಡಬೇಡಿ. ಯಾವುದರಲ್ಲಿ ಸಂತೋಷ ನಿಮಗೆ ಸಿಗುತ್ತೆ ನೋಡಿ, ಅದನ್ನು ಚೂಸ್ ಮಾಡಿ. ಆಪ್ಷನ್ ನಂಬರ್ 1. ಓಕೆ, ಡೆತ್ ಕಾರ್ಡ್. ಅಫ್ಕೋರ್ಸ್ ನಾನು ಇವಾಗಷ್ಟೇ ಹೇಳಿದೆಯಲ್ಲ, ಬಿಗಿನಿಂಗ್. ನೀವು ಯಾವಾಗ ಬೇಡ ಬೇಡ ಬೇಡ, ನನಗೆ ಬದಲಾವಣೆ ಇಷ್ಟ ಇಲ್ಲ ಅಂದರೆ, ಕೆಲವರಿಗೆ ಬದಲಾವಣೆ ಆಗೋದು ತುಂಬ ಹೆದರಿಕೆ. ಏನಾದರೂ ಕೆಲವರು ಒಂದು ಜಾಬಲ್ಲಿದ್ದರೆ ಬೇರೆ ಒಂದು ಜಾಬ್ ಅವ್ರಿಗೆ ಸಿಕ್ತು ಅಂತ ಇಟ್ಕೊಳ್ಳೋಣ, ಬಟ್ ಆ ಆಫರ್ ಏನಿದೆ ನೋಡಿ, ಅದನ್ನ ಬೇಡ, ನನಗೆ ಬೇಡ, ಈ ಆಫರ್ ಬೇಡ, ಈ ಆಫರ್ ಬೇಡ ಅಂದರೆ ಹೆದರಿಕೆಯಿಂದಲೇ ಆ ಆಫರನ್ನು ಏನು ಮಾಡ್ತಾರೆ ಅಂತಂದರೆ ರಿಜೆಕ್ಟ್ ಮಾಡ್ತಾರೆ. ಸೊ ಅದು ರೆಸಿಸ್ಟೆನ್ಸಿಗೆ ಹೋಗುತ್ತೆ. 4 ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ತಿಳಿಸುತ್ತೆ. ಓಕೆ, ಸೊ ಇಲ್ಲಿ ಕೆಲವರಿಗೆ ಡೆತ್, ನ್ಯೂ ಬಿಗಿನಿಂಗ್ ಅಗತ್ಯ ಇದೆ. ಇಲ್ಲಿ ಕೂಡ ಸೂರ್ಯ ಇದೆ, ನೋಡ್ತಾ ಇರಬಹುದು. ಓಕೆ, ಸೂರ್ಯನ ಎಷ್ಟೇ ಮೋಡಗಳು ಎಷ್ಟೇ ಮರೆಮಾಚಿದ್ರು ಸೂರ್ಯಂತೂ ಶೈನ್ ಆಗಲೇಬೇಕು, ಸೂರ್ಯನ ಬೆಳಕು ಕೊಡಲೇಬೇಕು, ಸಿಗಲೇಬೇಕು. ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಆಲ್ವೇಸ್ ಶೈನ್, ಪಾಸಿಟಿವ್ ಆಗಿರೋದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ನ್ಯೂ ಬಿಗಿನಿಂಗ್ ಅಗತ್ಯ ಇದೆ ನಿಮಗೆ. ಏನಿದೆ ನೋಡಿ, ನ್ಯೂ ಬಿಗಿನಿಂಗ್ ಮಾಡಿ. ಇನ್ನು ಕೆಲವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಬಹುದು, ಮನಿ. ಆ್ಯಂಡ್ ಹೆಚ್ಚಾಗಿ ಮನುಷ್ಯರಿಗೆ ಪ್ರಾಬ್ಲಮ್ ಇರೋದೇ ಹಣದ ಮೇಲೆ ಅಲ್ವಾ. ಹಣ ಮತ್ತು ಪ್ರೀತಿ, ಅದು ಬಿಟ್ಟರೆ ಬೇರೆ ಏನೋ ಅಷ್ಟೊಂದು ನನ್ನ ಪ್ರಕಾರ ಅಷ್ಟೊಂದು ಮಾನವನಿಗೆ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಅನಿಸುತ್ತೆ. ಸೊ ಮನಿ. ಸೊ ಇಲ್ಲಿ ನಿಮಗೆ ನೀವು ಹಣನ ಯಾವ ಥರ ಸೇವ್ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ಇನ್ನೊಂದು, ಕೆಲವರಿಗೆ ಇಲ್ಲಿ ಏನು ಅಂತಂದರೆ ರೆಸಿಸ್ಟೆನ್ಸಿಂದ ಹೊರಗೆ ಬರೋದಕ್ಕೆ ಹೇಳ್ತಾ ಇದ್ದಾರೆ. ಚೇಂಜ್ ಅಗತ್ಯ ಇದೆ ಲೈಫಲ್ಲಿ. ಏನಾದರೂ ಚೇಂಜಸ್ ಮಾಡಿ. ಆಪ್ಷನ್ ನಂಬರ್ 1. ಏನಾದರೂ ಆಗ್ಬೋದು ಚೇಂಜ್ ಅಂದರೆ ಏನು ನೀವು ಕೇಳ್ಬೋದು. ಚೇಂಜ್ ಅಂದರೆ ಇವಾಗ ನೀವು ಬೆಳಿಗ್ಗೆ ಬೇಗ ಹೇಳ್ತಾ ಇರಲಿಲ್ಲ, ಬೆಳಿಗ್ಗೆ ಬೇಗ ಹೇಳೋದನ್ನು ಕಲೀರಿ. ರಾತ್ರಿ ತುಂಬ ಲೇಟಾಗಿ ಮಲಗ್ತಾ ಇದ್ರಿ, ಬೇಗ ಮಲಗೋದಕ್ಕೆ ಕಲೀರಿ. ಸೊ ಇದು ಅದರ ಬಗ್ಗೆ ತಿಳಿಸುತ್ತೆ. ಓಕೆ, ಟ್ರಾನ್ಸ್ಫಾರ್ಮೇಷನ್ ಅಗತ್ಯ ಇದೆ ಇಲ್ಲಿ. ಜಸ್ಟಿಸ್. ಓಕೆ, ಒಳ್ಳೆ ಕರ್ಮನ ಮಾಡಿ. ಆಪ್ಷನ್ ನಂಬರ್ 1. ಜಸ್ಟಿಸ್ ಕಾರ್ಡ್ ಕರ್ಮದ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇದು ಲೀಗಲ್ ಮ್ಯಾರೇಜ್ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಇದು ಲೀಗಲ್ ಮ್ಯಾರೇಜ್ ಬಗ್ಗೆ ಕೂಡ ತಿಳಿಸುತ್ತೆ. ಇಲ್ಲಿ ಏನು ಅಂತಂದರೆ ಬ್ಯಾಲೆನ್ಸ್. ಕರ್ಮನ ಯಾವಾಗ ನಾವು ಎಲ್ಲಿವರೆಗೆ ಇರ್ತೀವಿ ನೋಡಿ, ಅಲ್ಲಿ ತನಕ ನಮ್ಮ ಕರ್ಮನ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಅಂದರೆ ಡೂ ಗುಡ್ ವಿಲ್ ಕಮ್ ಬ್ಯಾಕ್ ಅಂತ ಹೇಳ್ತಾರಲ್ವ. ಸೊ ಒಳ್ಳೆಯದನ್ನು ಮಾಡಿ, ಒಳ್ಳೇದು ನಿಮ್ಗೆ ಸಿಗುತ್ತೆ. ಸೊ ಇದು ಜಸ್ಟಿಸ್ ಕಾರ್ಡ್ ಅದರ ಬಗ್ಗೆ ತಿಳಿಸುತ್ತೆ. ಒಳ್ಳೆ ಕರ್ಮನ ಮಾಡಿ. ಇವಾಗ ಕರೆಂಟ್ ಸಿಚುವೇಷನಲ್ಲಿ ಹೇಗಿದೆ ನೋಡಿ, ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ಬಯಸಿ. ಓಕೆ, ಒಳ್ಳೆಯದನ್ನು ಬಯಸಿ. ಬೇರೆ ಯಾರಿಗೂ ನಿಮಗೆ ಬೇರೆಯವ್ರ ಬಗ್ಗೆ
ಬೇರೆಯವ್ರ ಬಗ್ಗೆ ಒಳ್ಳೆಯದನ್ನು ಬಯಸೋದಿಲ್ವಾ ಅವ್ರ ಬಗ್ಗೆ ಮಾತಾಡೋದೇ ಬೇಡ. ಓಕೆ, ಬಿಕಾಸ್ ಕರ್ಮ ಏನಿದೆ ನೋಡಿ, ನಮ್ಗೆ ಇವಾಗ ಅನಿಸ್ಬೋದು ಕರ್ಮ ಅಂದರೆ ಏನೆಲ್ಲ ಹಾಗೆ ಹೀಗೆ ಬರೀ ಸುಮ್ಮನೆ ಅಂತ ಅನಿಸ್ಬೋದು. ಬಟ್ ಕರ್ಮ ಎಲ್ಲನೂ ಬರಿತಾ ಇರುತ್ತೆ. ನೀವು ಏನು ಮಾಡಿದ್ರಿ, ನೀವು ಹೇಗೆ ಮಾಡಿದ್ರಿ ಅನ್ನೋದು ಎಲ್ಲನೂ ಬರಿತಾ ಇರುತ್ತೆ. ಒಂದಲ್ಲ ಒಂದು ದಿವಸ ನಿಮ್ಗೆ ಖಂಡಿತವಾಗ್ಲೂ ಅದು ವಾಪಸ್ ಸಿಕ್ಕೇ ಸಿಗುತ್ತೆ. ಸೊ ಅದಕ್ಕೆ ಒಳ್ಳೆಯದನ್ನು ಮಾಡಿ. ಓಕೆ, ಒಳ್ಳೆಯದನ್ನು ಮಾಡಿ. ಅಂದರೆ ವಿಧಿ ಏನಿದೆ ನೋಡಿ, ಅದು ಬದಲಾವಣೆ ಆಗ್ತಾ ಇರುತ್ತೆ. ಓಕೆ, ಸೊ ನೀವು ಇವಾಗ ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆಯದನ್ನು ಸಿಗುತ್ತೆ. ಸೊ ಹಾಗಾಗಿ ಇದು ಬ್ಯಾಲೆನ್ಸ್ ಬಗ್ಗೆ ತಿಳಿಸ್ತಾ ಇದೆ, ಜಸ್ಟಿಸ್. ಆ್ಯಂಡ್ ನಿಮಗೆ ಏನು ನಿಮ್ಮ ಜೀವನದಲ್ಲಿ ಏನು ಬೇಕು ನೋಡಿ, ಅದೇ ನಿಮ್ಗೆ ಸಿಗುತ್ತೆ. ಓಕೆ, ನೀವು ಎಷ್ಟೇ ಹೋರಾಡಿ ಏನೇ ಬೇಕಾದರೂ ಮಾಡಿ, ಏನೂ ಆಗೋದಿಲ್ಲ. ಕರ್ಮದ ಬಗ್ಗೆ ತಿಳಿಸುತ್ತೆ ಅಲ್ವಾ, ನೀವು ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆಯದೇ ಸಿಗುತ್ತೆ ನಿಮಗೆ. ಓಕೆ, ಇದು ಅದರ ಬಗ್ಗೆ ತಿಳಿಸ್ತಾ ಇದೆ, ಜಸ್ಟಿಸ್ ಕಾರ್ಡ್. ಹಾರ್ಟ್ ಬ್ರೇಕ್. ಓಕೆ, ನನಗೆ ಮೊದಲೇ ಚಾನಲ್ ಆಗಿತ್ತು ಆ್ಯಕ್ಚುಲಿ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ 6 ಆಫ್ ಕಪ್ಸ್. ಓಕೆ, ಸೋಲ್ಮೇಟ್ ಎನರ್ಜಿನ ಸಿಗ್ತಾ ಇದೆ. ಕೆಲವರು ಇಲ್ಲಿ ಕೆಲವರು ಇಲ್ಲಿ ಪ್ರಪೋಸ್ ಮಾಡಿರಬಹುದು, ಕೆಲವ್ರದ್ದು ಅದು ಕೆಲವರು ಅದನ್ನ ಎಕ್ಸೆಪ್ಟ್ ಮಾಡದೇ ಇರಬಹುದು. ಕೆಲವರಿಗೆ ಅದು ಚಿಂತೆ ಇರಬಹುದು, ನಾನು ಪ್ರಪೋಸ್ ಮಾಡಿದೆ ಬಟ್ ಅವ್ರು ನನ್ನನ್ನು ರಿಜೆಕ್ಟ್ ಮಾಡಿದರು ಅನ್ನೋ ಒಂದು ಕೊರಗು ಇರಬಹುದು. ಬಟ್ ನಿಮಗೆ ಸೋಲ್ಮೇಟ್ ಸಿಗ್ತಾರೆ. ಓಕೆ, ಯಾರು ರಿಜೆಕ್ಟ್ ಮಾಡಿದ್ರು ಅವ್ರನ್ನ ಬಿಟ್ಬಿಟ್ಟು ನಿಮಗೆ ಸೋಲ್ಮೇಟ್ ಸಿಗ್ತಾರೆ. ಓಕೆ, 6 ಆಫ್ ಕಪ್ಸ್ ಎನರ್ಜಿ, ಸೋಲ್ಮೇಟ್ ಪವಿತ್ರವಾದಂತಹ ಒಂದು ಒಂದು ಪರಿಶುದ್ಧವಾದಂಥ ಎನರ್ಜಿ ನಿಮ್ಗೆ ಸಿಗುತ್ತೆ. ಓಕೆ, ಇದು ಗಿಫ್ಟ್ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಆ್ಯಂಡ್ ಇದು ಕೂಡ ಇನ್ವಿಟೇಷನ್ ಗಿಫ್ಟ್ ಬಗ್ಗೆ ತಿಳಿಸ್ತಾ ಇದೆ. ಸೊ ನಿಮ್ಮ ಕರೆಂಟ್ ಸಿಚುವೇಶನ್ ಏನಿದೆ ನೋಡಿ, ಅದರಿಂದ ನೀವು ಏನು ಕಲ್ತಿದ್ದೀರಿ ಅನ್ನೋದು ಇಂಪಾರ್ಟೆಂಟ್. ಆಪ್ಷನ್ ನಂಬರ್ 1. ಓಕೆ, ಏನು ಕಲ್ತಿದ್ದೀರಾ ಅನ್ನೋದನ್ನು ನೋಟ್ ಮಾಡಿ. ಏನು ಸಿಕ್ಕಿಲ್ಲ ಅನ್ನೋದು ಬೇಡ. ಓಕೆ, ಏನು ಸಿಕ್ಕಿಲ್ಲ ಅನ್ನೋದು ಬೇಡ, ಪಾಸಿಟಿವ್ ಆಗಿರಿ. ಓಕೆ, ಪಾಸಿಟಿವ್ ಆಗಿರಿ. ಇದು ಹೀಲಿಂಗ್ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಕೆಲವ್ರದ್ದು ಬ್ರೇಕಪ್ ಆಗಿರ್ಬೋದು. ಸೊ ಅದರಿಂದ ಹೀಲಿಂಗಿಂದ ನ್ಯೂ ಬಿಗಿನಿಂಗ್. ಸೊ ಇಲ್ಲಿ ನೀವು ಬಿಗಿನಿಂಗ್ ಅಗತ್ಯ ಇದೆ. ಏನೆಲ್ಲ ಕರೆಂಟ್ ಸಿಚುವೇಷನಲ್ಲಿ ಯಾರಾದರೂ ನಿಮಗೇನೋ ಬ್ರೇಕಪ್ ಆಗಿರಬಹುದು, ಇಲ್ಲಾಂದರೆ ಕೆಲವರು ಇಲ್ಲಿ ಜಾಬ್ ಲೂಸ್ ಮಾಡಿರಬಹುದು. ವಾಟ್ ಎವರ್ ನಿಮ್ಮ ಸಿಚುವೇಶನ್ ಏನಿದೆ ನೋಡಿ, ಇವಾಗ ಕೆಲವರು ಸ್ಪಿರಿಚುವಾಲಿಟಿಯಲ್ಲಿ ನೋಡ್ತಾ ಇರಬಹುದು. ಸೊ ಇಲ್ಲಿ ಇನ್ನರ್ ನಿಮ್ಮ ಹೀಲಿಂಗ್ ಅಗತ್ಯ ಇದೆ. ಅಂದರೆ ಈ ಹಿಂದೆ ಆದಂತಹ ಯಾವುದೇ ರೀತಿಯಿಂದ ಬ್ರೇಕಪ್ಸ್ ಇರಬಹುದು, ನಿಮಗೇನೋ ಹೆಚ್ಚು ತೊಂದರೆಯನ್ನು ಕೊಡ್ತಾ ಇರ್ಬೋದು. ಲೈಕ್ ನಿಮಗೆ ಪದೇ ಪದೇ ಅದರಲ್ಲೇ ನೆನಪಾಗ್ತಾ ಇರ್ಬೋದು. ಸೊ ಇದು ಅದರ ಬಗ್ಗೆ ಹೇಳ್ತಾ ಇದ್ದೀನೋ, ಹೀಲಿಂಗ್ ಹೇಳ್ತಾ ಇದ್ದೀವಿ. ಓಕೆ, ಹೀಲಿಂಗ್ ಅಂದರೆ ಇನ್ನರ್ ಸೆಲ್ಫ್ ಏನಿದೆ ನೋಡಿ, ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಇನ್ನರ್ ಸೆಲ್ಫ್ ವರ್ಕ್ ಮಾಡುವಂಥದ್ದು ತುಂಬ ಟೈಮ್ ತಗೊಳ್ಳುತ್ತೆ. ಇನ್ನರ್ ಸೆಲ್ಫ್ ವರ್ಕ್ ಮಾಡೋದಕ್ಕೆ. ಓಕೆ, ಇನ್ನರ್ ಸೆಲ್ಫ್ ಎಲ್ಲರೂ ಹೇಳ್ತಾರೆ ನೋಡಿ, ನಿಮ್ಮನ್ನು ನೀವು ತಿಳ್ಕೊಳ್ಳೋದಕ್ಕೆ ತುಂಬ ಕಷ್ಟ ಇದೆ. ಆಪ್ಷನ್ ನಂಬರ್ 1. ನಮಗೆ ಬೇರೆಯವ್ರ ಬಗ್ಗೆ ಹೆಚ್ಚು ಬೇಗ ಗೊತ್ತಾಗುತ್ತೆ, ಬಟ್ ನಮ್ಮ ಬಗ್ಗೆ ನಾವು ಗೊತ್ತಾಗೋದಿಲ್ಲ. ಬಿಕಾಸ್ ನಾವು ಯಾವಾಗಲೂ ಬೇರೆಯವರಿಂದ ಒಳ್ಳೆಯದನ್ನು ಕೇಳೋದಕ್ಕೆ ಬಯಸ್ತೀವಿ ಅಲ್ವಾ. ಒಳ್ಳೆಯದಕ್ಕೆ ಕೇಳೋದನ್ನೇ ಬಯಸ್ತೀವಿ, ಕೆಟ್ಟದ್ದು ನಮ್ಗೆ ಆಗೋದಿಲ್ಲ ಕೇಳೋದಕ್ಕೆ. ಸೊ ಇದು ಅದರ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಓಕೆ, ಚಿಂತೆ ಮಾಡಬೇಡಿ. ಆಪ್ಷನ್ ನಂಬರ್ 1. ಕರೆಂಟ್ ಸಿಚುವೇಷನಲ್ಲಿ ಹೇಗಿದೆ ನೋಡಿ, ಅದನ್ನು ಆದಷ್ಟು ವರಿ ಮಾಡಬೇಡಿ. ನಿಮಗೆ ಆಫರ್ಸ್ ಖಂಡಿತವಾಗ್ಲೂ ಬರುತ್ತೆ, ಬಟ್ ರೆಸಿಸ್ಟೆನ್ಸ್. ಸೊ ಬದಲಾವಣೆ ಆಗೋದಕ್ಕೆ ಹೆದರಬೇಡಿ. ಆಪ್ಷನ್ ನಂಬರ್ 1. ಓಕೆ, ಬದಲಾವಣೆ ಅಗತ್ಯ ನಮ್ಮ ಜೀವನದಲ್ಲಿ. ಓಕೆ, ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. 6 ಆಫ್ ಕಪ್ಸ್ ಪ್ಯೂರಿಟಿ, ಪ್ಯೂರ್ ಎನರ್ಜಿ, ಎಕ್ಸ್ ಎನರ್ಜಿನ ಕೊಡ್ತಾ ಇದೆ ಇಲ್ಲಿ. ಓಕೆ, ನೀವು ಹಳೇದ್ರನ್ನು ಯಾಕೆ ಯೋಚನೆ ಮಾಡ್ತೀರಾ? ಆಪ್ಷನ್ ನಂಬರ್ 1. ಫೊಗ್ಯೂ ಮಾಡಿ ಆ್ಯಂಡ್ ಬಿಟ್ಬಿಡಿ, ಪೀಸ್ ಕ್ರಿಯೇಟ್ ಮಾಡಿ, ಅಲ್ಲಿಗೆ ಮುಗೀತು. ಓಕೆ, ಫೊಗ್ಯೂ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ, ನನಗೆ ಗೊತ್ತೇ ಇದೆ. ಓಕೆ, ಫೊಗ್ಯೂ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಬಿಕಾಸ್ ನಮ್ಮ ತಲೆಯಲ್ಲಿ ಅದು ಪದೇ ಪದೇ ಬರ್ತಾ ಇರ್ತಾರೆ, ಅವ್ರು ಹೀಗೆ ಮಾಡಿದರು, ಅವ್ರು ಹಾಗೆ ಮಾಡಿದರು ಅಂತ. ಸೊ ಇದು ಅದರ ಬಗ್ಗೆ ಕೂಡ ಇಲ್ಲಿ ತಿಳಿಸ್ತಾ ಇದೆ. ಬನ್ನಿ ನೋಡೋಣ ಆರೆಕಲ್ ಕಾರ್ಡ್ ಏನು ಹೇಳುತ್ತೆ ಅಂತ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಯಾವುದೇ ಕೆಲಸಗಳನ್ನು ಯೋಚನೆ ಮಾಡಿ, ಯಾವುದೇ ಇರ್ಬೋದು ನಿಮ್ಮ ಕರೆಂಟ್ ಸಿಚುವೇಷನ್ನಲ್ಲಿ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ನಿಮಗೇನಾದರೂ ರಿಸಲ್ಟ್
ಇವಾಗಲೇ ಇನ್ಸ್ಟೆಂಟ್ ರಿಸಲ್ಟ್ ಬೇಕು, ನನಗೆ ಇವಾಗಲೇ ರಿಸಲ್ಟ್ ಬೇಕು ಅಂತ ಇದೆ, ಯಾವುದೇ ರೀತಿಯಾದಂಥದ್ದು ಇರ್ಬೋದು. ಸೊ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಓಕೆ, ಯಾವುದೇ ಕೆಲಸನ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿಕೊಂಡು ನಿರ್ಧಾರನ ತಗೊಳ್ಳಿ. ಕೆಲವರಿಗೆ ಇದು ಪ್ರಪೋಸಲ್ಸ್ ಇರ್ಬೋದಲ್ವಾ. ಸೊ ಪ್ರಪೋಸಲ್ಸ್ ಏನಿದೆ ನೋಡಿ, ಅದನ್ನ ಸ್ವಲ್ಪ ಹೆಚ್ಚಾಗಿ ಅವರ ಬ್ಯಾಕ್ಗ್ರೌಂಡ್ ಏನಿದೆ ನೋಡಿ ಅದನ್ನ ಹೆಚ್ಚಾಗಿ ತಿಳಿದು ಆಮೇಲೆ ಆ ಪ್ರಪೋಸಲ್ನ ಎಕ್ಸೆಪ್ಟ್ ಮಾಡಿ. ಓಕೆ, ಇಲ್ಲಾಂದರೆ ಈ ಥರ ಆಗುವಂಥ ಸಿಚುವೇಶನ್ ಇರಬಹುದು. ಆಪ್ಷನ್ ನಂಬರ್ 1. ಓಕೆ, ಕೆಲವರು ಈ ಪೊಸಿಷನಲ್ಲಿ ಇಲ್ಲದೇ ಇರಬಹುದು. ಓಕೆ, ಇಲ್ಲದೇ ಇರಬಹುದು. ಸೊ ಅದನ್ನ ಹೇಳ್ತಾ ಇದ್ದೀನಿ. ಕೆಲವರು ಪ್ರಪೋಸ್ ಮಾಡ್ಬೋದು, ಬೇರೆಯವ್ರಿಗೆ ಪ್ರಪೋಸಲ್ಸ್ ಬರಬಹುದು. ಸೊ ಯಾವುದೇ ರೀತಿಯಂಥ ಪ್ರಪೋಸಲ್ಸ್ ಬಂದರೂ ಕೂಡ ಅದನ್ನ ಸ್ವಲ್ಪ ಯೋಚನೆ ಮಾಡ್ಕೊಂಡು ನಿರ್ಧಾರನ ತಗೊಳ್ಳಿ. ಟೈಮ್ ಫ್ಲೈಸ್ ವೆನ್ ಯು ಆರ್ ಹ್ಯಾವಿಂಗ್ ಫನ್. ಓಕೆ, ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ. ದ ಹರ್ಮಿಟ್ ಕಾರ್ಡ್, ಒಂಟಿತನದಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದನ್ನು ನೀವು ಕಲಿಬೇಕು. ಆಪ್ಷನ್ ನಂಬರ್ 1. ಬೇರೆ ಯಾರೂ ನಿಮ್ಗೆ ಕಲಿಸೋದಿಲ್ಲ, ನೀವು ಕಲಿಬೇಕಾಗುತ್ತೆ ಈ ಎನರ್ಜಿಯಿಂದ ಹೇಗೆ ನಾನು ಹೊರಗೆ ಬರಲಿ ಅನ್ನೋದು. ಫ್ಯಾಮಿಲಿ. ಓಕೆ, ಫ್ಯಾಮಿಲಿ ಮೇಲೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಪ್ಷನ್ ನಂಬರ್ 1 ಫ್ಯಾಮಿಲಿ. ಅದೇ ಇಲ್ಲಾಂದರೆ ನಿಮಗೇನೋ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ ಅಂತಂದರೆ ಫ್ಯಾಮಿಲಿ ಜೊತೆ ನೀವು ಡಿಸ್ಕಸ್ ಮಾಡ್ಬೋದು. ಇನ್ನು ಕೆಲವರಿಗೆ ಹಣದ ಪ್ರಾಬ್ಲಮ್ ಇದೆ, ಫ್ಯಾಮಿಲಿಯಿಂದ ಇಲ್ಲಿ ಫ್ಯಾಮಿಲಿಯಿಂದ ನೀವು ಹೆಲ್ಪ್ ಕೂಡ ತಗೊಳ್ಬಹುದು. ಓಕೆ, ಆಸ್ಕ್ ಫಾರ್ ಹೆಲ್ಪ್. ನೋಡಿ, ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ಇಲ್ಲಿ ಸಲಹೆ, ನಿಮ್ಮ ಸಿಚುವೇಶನ್ ಯಾವುದೇ ಇರ್ಬೋದು, ಆಸ್ಕ್ ಫಾರ್ ಹೆಲ್ಪ್ ಕೇಳಿ. ಆಪ್ಷನ್ ನಂಬರ್ 1. ಓಕೆ, ಮನಸ್ಸಲ್ಲೇ ಇಟ್ಕೊಂಡು ಕೊರಗಬೇಡಿ, ಏನು ಮಾಡಲಿ ಅಂತ. ಆಸ್ಕ್ ಫಾರ್ ಹೆಲ್ಪ್. ಬೇರೆ ಯಾರು ನಿಮ್ಮಲ್ಲಿದ್ದರೆ ಬೇರೆ ಯಾರು ನನಗೆ ಹೆಲ್ಪೇ ಮಾಡೋದಿಲ್ಲ ಅಂತಂದರೆ ಇಲ್ಲಿ ನಂಬಿಕೆ ಆ್ಯಂಡ್ ನಿಮ್ಮ ಮೇಲೆ ನಿಮಗಿರುವಂಥ ನಂಬಿಕೆ, ದೇವರಲ್ಲಿರುವಂತಹ ವಿಶ್ವಾಸ ಇರಬೇಕಾಗುತ್ತೆ. ಆ್ಯಂಡ್ ಇನ್ನು ಕೆಲವರು ಏನು ಅಂತಂದರೆ ಹೆಲ್ಪ್ ಕೇಳೋದಕ್ಕೇ ಇಷ್ಟ ಇಲ್ಲ. ಹೆಲ್ಪ್ ಅವರಿಗೆ ಇರುತ್ತೆ, ಬಟ್ ಕೇಳೋದಕ್ಕೇ ಇಷ್ಟ ಇಲ್ಲ. ಓಕೆ, ಕೇಳಿ ನೋಡಿ. ಆಪ್ಷನ್ ನಂಬರ್ 1. ಒಂದು ಸಲ ಕೇಳಿ ನೋಡಿ. ಓಕೆ, ಎಲ್ಲನೂ ನಮಗೇನು ಕೂತ್ಕೊಂಡಲ್ಲೇ ಎಲ್ಲ ಬರಬೇಕು ಆ ಥರ ಎನರ್ಜಿ ಬೇಡ. ಓಕೆ, ಕೇಳಿ. ಆಸ್ಕ್ ಫಾರ್ ಹೆಲ್ಪ್. ಇಲ್ಲಿ ಹೇಳ್ತಾ ಇದ್ದಾರೆ ಆಸ್ಕ್ ಫಾರ್ ಹೆಲ್ಪ್. ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಇದೆ ಇಲ್ಲಿ. ಓಕೆ, ಕನೆಕ್ಟ್ ವಿತ್ ನೇಚರ್. ಓಕೆ, ಇದು ಹೈರೋಪ್ಯಾನ್ ನಾನು ಇವಾಗಷ್ಟೇ ಹೇಳಿದೆಲ್ಲ, ಕನೆಕ್ಟ್ ವಿತ್ ನೇಚರ್ ಜೊತೆ ಕನೆಕ್ಟ್ ಆಗೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಸ್ಪಿರಿಚುವಾಲಿಟಿಯಲ್ಲಿ ಯಾರು ಮಾಡ್ತಾ ಇದ್ದಾರೆ ನೋಡಿ ಅವರಿಗೆ ಹೇಳ್ತಾ ಇದ್ದಾರೆ ಕನೆಕ್ಟ್ ವಿತ್ ನೇಚರ್. ಹೊರಗೆ ಹೋಗಿ, ಪಾರ್ಕಿಗೆ ಹೋಗಿ, ಮೊಬೈಲ್ ಆ್ಯಂಡ್ ನಿಮ್ಮ ಮೊಬೈಲೆಲ್ಲ ಏನಿದೆ ನೋಡಿ ಅದನ್ನೆಲ್ಲ ಮನೆಯಲ್ಲಿಟ್ಟು ಹೀಗೆ ಸುಮ್ಮನೆ ಸುತ್ತಾಡೋಕ್ಕೆ ಹೋಗಿ. ಆಪ್ಷನ್ ನಂಬರ್ 1. ಓಕೆ, ಅಂದರೆ ಇಲ್ಲಿ ಹೀಲಿಂಗ್, ನಿಮಗೆ ಹೀಲಿಂಗ್ ಆಗುತ್ತಾ ಇದೆ. ಇದು 3 ಆಫ್ ಸೋರ್ಸ್, ಅದರ ಬಗ್ಗೆನೇ ತಿಳಿಸಿದ್ರೆ ಕನೆಕ್ಟ್ ವಿತ್ ನೇಚರ್ ಅಂದ್ರೇ ಹೀಲಿಂಗ್ ಅಲ್ವಾ. ನೇಚರ್ ಅಂದ್ರೇ ಹೀಲಿಂಗ್. ಓಕೆ, ಬರೀ ಕಾಲಲ್ಲಿ ಪಾರ್ಕಲ್ಲಿ ನಡೆದಾಡಿ, ಪಾರ್ಕಲ್ಲಿ ಕೂತ್ಕೊಳ್ಳಿ, ಒಳ್ಳೆ ಗಾಳಿನ ತಗೊಳ್ಳಿ, ಎಕ್ಸಸೈಸ್ ಮಾಡಿ. ಸಮ್ ವೆರಿ ಗುಡ್ ನ್ಯೂಸ್ ಇಸ್ ಹೆಡೆಡ್ ಯುವರ್ ವೇ. ಓಕೆ, ನಿಮಗೆ ನ್ಯೂಸ್ ಇದೆ. ನಾನಿಲ್ಲಿ ಹೇಳಿದೆ ಅಲ್ವಾ, ಇನ್ವೆಸ್ಟೇಷನ್. ಸೊ ನಿಮಗೆ ನ್ಯೂಸ್ ಒಂದು ಖಂಡಿತವಾಗ್ಲೂ ಇದೆ. ಆಪ್ಷನ್ ನಂಬರ್ 1. ಓಕೆ, ನಿಮ್ಮ ಕರೆಂಟ್ ಸಿಚುವೇಷನಲ್ಲಿ ಹೇಗಿದ್ದೀರಿ ನೋಡಿ, ಗುಡ್ ನ್ಯೂಸ್ ಅಂತೂ ಖಂಡಿತವಾಗ್ಲೂ ನಿಮಗಿದೆ. ಓಕೆ, ಪಾಸಿಟಿವ್ ಆಗಿರೋ. ಆಪ್ಷನ್ ನಂಬರ್ 1. ನಾವು ಯಾವಾಗ ನಮ್ಮ ತಲೆಯಲ್ಲಿ ನೆಗೆಟಿವ್ನ ಯೋಚನೆ ಮಾಡ್ತೀವಿ ನೋಡಿ, ಇದು ಬರೋದಿಲ್ಲ, ಮತ್ತು ಇದು ಬಂದದ್ದು ಹೊರಟು ಹೋಗುತ್ತೆ. ನೆಗೆಟಿವ್ ಥಾಟ್ ಬೇಡ. ಆಪ್ಷನ್ ನಂಬರ್ 1. ಓಕೆ, ಯು ಆರ್ ಸ್ಪೆಷಲ್. ನೀವು ತುಂಬ ಸ್ಪೆಷಲ್. ಓಕೆ, ಯು ಆರ್ ಸ್ಪೆಷಲ್. ವಾವ್. ಯು ಕ್ಯಾನ್ ಸ್ಟಾಪ್ ಬೀಯಿಂಗ್ ಸ್ಕೇರ್ಡ್ ನೌ, ಥಿಂಗ್ಸ್ ವಿಲ್ ಬಿ ವರ್ಕ್ಔಟ್, ಯು ವಿಲ್ ಬಿ ಓಕೆ. ನಾನು ಇವಾಗಷ್ಟೇ ಹೇಳಿದೆಲ್ಲ, ಚೇಂಜ್ ಆಗೋದಕ್ಕೆ ಕೆಲವರಿಗೆ ಹೆದರಿಕೆ ಇಲ್ಲಿನೋ, ಈ ಬದಲಾವಣೆಯಿಂದ ನನಗೇನಾದರೂ ಲಾಸ್ ಆದರೆ ಅಂತ. ಸೊ ರೆಸಿಸ್ಟೆನ್ಸ್ ಯಾವಾಗ ನೀವು ಮಾಡ್ತೀರಾ ನೋಡಿ, ಈ ಗುಡ್ ನ್ಯೂಸ್ ಬರೋದಿಲ್ಲ. ನೆಗೆಟಿವ್ ಯಾವಾಗ ಯೋಚನೆ ಮಾಡ್ತೀರಾ, ಇದು ಬರೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಏಂಜಲ್, ಯು ಕ್ಯಾನ್ ಸ್ಟಾಪ್ ಬೀಯಿಂಗ್ ಸ್ಕೇರ್ಡ್ ನಾವು. ಹೆದರುವಂಥ ಅವಶ್ಯಕತೆ ಇಲ್ಲ. ಥಿಂಕ್ ವಿಲ್ ವರ್ಕ್ಔಟ್, ಎಲ್ಲನೂ ವರ್ಕ್ ಆಗುತ್ತೆ. ಯು ವಿಲ್ ಬಿ ಓಕೆ. ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಸ್ಪಿರಿಟ್ ಕಾರ್ಡಿಂದ, ಆಲ್ವೇಸ್ ಬಿಲೀವ್ ಸಮಥಿಂಗ್ ಅಮೇಝಿಂಗ್ ಈಸ್ ಅಬೌಟ್ ಟು ಹ್ಯಾಪನ್. ಎಸ್, ಇಲ್ಲಿ ನೆಗೆಟಿವ್ ಥಾಟ್ ಅಲ್ಲ, ಪಾಸಿಟಿವನ್ನು ಹೇಳೋದಕ್ಕೆ ಹೇಳ್ತಾ ಇದ್ದಾರೆ. ಆಲ್ವೇಸ್ ಬಿಲೀವ್, ನಿಮಗೆ ನಂಬಿಕೆ ಇರಬೇಕು. ಏನಾದರೂ
ಆಗುತ್ತೆ ಅನ್ನೋದು. ಓಕೆ, ನನಗೇನೂ ಆಗೋದಿಲ್ಲ, ನನಗೆ ಯಾವಾಗಲೂ ಇದೇ ಥರ, ನನ್ನ ಲೈಫೇ ಈ ಥರ. ಯಾಕೆ ಆ ಥರ ಯೋಚನೆ ಮಾಡ್ತೀರೋ? ಆಪ್ಷನ್ ನಂಬರ್ 1, ಆಲ್ವೇಸ್ ಬಿಲೀವ್ ಸಮಥಿಂಗ್ ಅಮೇಝಿಂಗ್ ಈಸ್ ಅಬೌಟ್ ಟು ಹ್ಯಾಪನ್. ಏನಾದರೂ ಒಳ್ಳೆಯದು ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ನಾವು ಯಾವಾಗ ಆ ಒಂದು ಯಾವಾಗ ಆ ಥರ ಒಂದು ದೃಢ ನಿಶ್ಚಯ ಮಾಡಿರ್ತೀವಿ ನೋಡಿ, ಖಂಡಿತವಾಗ್ಲೂ ಆಗುತ್ತೆ ನಿಮ್ಮ ಜೊತೆ. ಆ ಮಿರಕಲ್ಸ್ ಖಂಡಿತವಾಗ್ಲೂ ಆಗುತ್ತೆ. ಮ್ಯಾಜಿಕ್, ಮೆಡಿಟೇಷನ್ ಮಾಡಿ ಆಪ್ಷನ್ ನಂಬರ್ 1. ಅದರಿಂದ ನೋಡಿ ಹೀಗೆ ಆಗುತ್ತೆ ಮ್ಯಾಜಿಕ್ ನಿಮ್ಮ ಲೈಫಲ್ಲಿ. ಮಾಡಿ ನೋಡಿ ನೀವು. ಅಫರ್ಮೇಷನ್ ನೋಡೋಣ. ಐ ಆಮ್ ಪ್ರಿಟಿ ಅಫರ್ಮೇಷನ್ ನಿಮ್ಮದು. ಐ ಆಮ್ ಪ್ರಿಟಿ. ನಿಮ್ಮ ಕರೆಂಟ್ ಸಿಚುವೇಶನ್ಗೆ ಅಫರ್ಮೇಷನ್ ಇದೇ ಬಂದಿದೆ. ಐ ಡೋಂಟ್ ನೋ. ಐ ಆಮ್ ಪ್ರಿಟಿ. ಮೇ ಬಿ ನೀವು ಐ ಆಮ್ ಪ್ರಿಟಿ ಅಂತಂದರೆ ಇದು ಹೊರಗಡೆಯಿಂದ, ಔಟ್ಸೈಡಿಂದ ಹೇಳ್ತಾ ಇಲ್ಲ, ಇನ್ಸೈಡಿಂದ ಐ ಆಮ್ ಪ್ರಿಟಿ. ನಿಮ್ಮಲ್ಲಿ ಏನೆಲ್ಲ ಇದೆ, ನಿಮ್ಮಲ್ಲಿ ಇರುವ ಟ್ಯಾಲೆಂಟ್ ಇದೆ ನೋಡಿ, ಅದು ಎಲ್ಲನೂ ಸೇರಿ ಐ ಆಮ್ ಪ್ರಿಟಿ. ಓಕೆ, ಯಾವ ಎನಿಮಲ್ ಸ್ಪಿರಿಟ್ ಜೊತೆ ನೀವು ವರ್ಕ್ ಮಾಡಿದರೆ ನಿಮ್ಮ ಕರೆಂಟ್ ಸಿಚುವೇಶನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ಬೋದು ಅಂತ ನೋಡೋಣ. ಯೂನಿಕಾರ್ನ್, ಇನ್ನೋಸೆನ್ಸ್, ಜೆಂಟಲ್ನೆಸ್, ಕ್ರಿಯೇಟಿವಿಟಿ. ಯೂನಿಕಾರ್ನ್ ಅಂದರೆ ಏನು? ಮ್ಯಾಜಿಕ್, ಮಿಸ್ಟಿಕ್, ಮ್ಯಾಜಿಕ್. ನೀವು ಯೂನಿಕಾರ್ನನ್ನು ನೋಡಿದರೆ ಇಟ್ಸ್ ಅ ಮ್ಯಾಜಿಕ್, ಟೋಟ್ಲಿ ಮ್ಯಾಜಿಕ್. ಸೊ ಇಲ್ಲಿ ನಿಮಗೆ ಏನು ಅಂತಂದರೆ ನಿಮ್ಮ ಲೈಫಲ್ಲಿ ಮ್ಯಾಜಿಕ್ನ ಕ್ರಿಯೇಟ್ ಮಾಡಬೇಕು ನೀವು, ಮ್ಯಾಜಿಕ್ಕನ್ನು ಕ್ರಿಯೇಟ್ ಮಾಡಬೇಕು. ಇನ್ನೋಸೆನ್ಸ್, ಜೆಂಟಲ್ನೆಸ್, ಆ ಕೋಮಲ ಭಾವನೆ, ಕೋಮಲತೆ. ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆನೇ ತಿಳಿಸುತ್ತೆ. ಕ್ರಿಯೇಟಿವಿಟಿ, ನಿಮ್ಮ ಕ್ರಿಯೇಟಿವಿಟಿನ ತೊಗೊಂಡು ಬನ್ನಿ ಆಪ್ಷನ್ ನಂಬರ್ 1. ಓಕೆ, ಯೂನಿಕಾರ್ನ್, ಈ ಒಂದು ಅನಿಮಲ್ ಜೊತೆ ನೀವು ವರ್ಕ್ ಮಾಡ್ಬೋದು. ಯೂನಿಕಾರ್ನ್. ಓಕೆ, ನನಗೆ ಇಲ್ಲಿ ರೈನ್ಬೋ ತೋರಿಸ್ತಾ ಇದೆ. ಸೊ ಎಸ್, ರೈನ್ಬೋ ಭರವಸೆನ ತೋರಿಸುತ್ತೆ. ದೇವರ ಕಡೆಯಿಂದ ಪ್ರಾಮಿಸ್ ಇದೆ ನಿಮಗೆ. ಓಕೆ, ಖಂಡಿತವಾಗ್ಲೂ ಸರಿಯಾಗುತ್ತೆ. ನಿಮ್ಮ ಲೈಫಲ್ಲಿ ಏನೆಲ್ಲ ಇದೆ ನೋಡಿ, ಅದು ಖಂಡಿತವಾಗ್ಲೂ ಸರಿಯಾಗುತ್ತೆ ಅಂತ. ಸೊ ಫೈನಲ್ ಕಾರ್ಡ್, ಸೀಕಿಂಗ್ ಗುಡ್, ಲುಕ್ ಫಾರ್ ಗುಡ್ ಇನ್ ಯೋರ್ ಕರೆಂಟ್ ಸಿಚುವೇಶನ್. ವಾವ್, ಲೈಫ್ ಕರೆಂಟ್ ಸಿಚುವೇಶನ್ ನೋಡ್ತಾ ಇದ್ದೀವಿ ನೋಡಿ. ಲುಕ್ ಫಾರ್ ಗುಡ್. ಇವನಿಲ್ಲಿ ತುಂಬ ಬೇಸರದಲ್ಲಿ ಕೂತ್ಕೊಂಡಿದ್ದಾನೆ. ಒಂದು ನಿಮಿಷ, ನಿಮ್ಗೆ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ. ಓಕೆ, ಇವಾಗ ಕಾಣೋದೇ ಇಲ್ಲ. ಇವನು ತುಂಬ ಬೇಸರದಲ್ಲಿ ಕೂತ್ಕೊಂಡಿದ್ದಾನೆ ಅಲ್ವಾ. ಇವನು ಹಿಂದೆ ನೋಡಿದರೆ ಲೈಟ್ ಇದೆ ಆ್ಯಂಡ್ ಗ್ರೀನರ್ ಇದೆ, ಎಲ್ಲನೂ ಇದೆ. ಇವನು ಹತ್ತಿರ ಹಣ ಇದೆ ಅಲ್ವಾ, ಹಣ ಇದೆ. ಸೊ ನಿಮ್ಮಲ್ಲಿ ಎಷ್ಟಿದೆ ಅದಕ್ಕೆ ಗ್ರೇಟ್ಫುಲ್ ಆಗಿ. ಓಕೆ, ಆಪ್ಷನ್ ನಂಬರ್ 1, ಲುಕ್ ಫಾರ್ ಗುಡ್ ಇನ್ ಯೋರ್ ಕರೆಂಟ್ ಸಿಚುವೇಶನ್. ನಿಮ್ಮ ಕರೆಂಟ್ ಸಿಚುವೇಶನಲ್ಲಿ ಯಾವುದು ನಿಮಗಿದೆ ನೋಡಿ, ಅದಕ್ಕೆ ಗ್ರೇಟ್ಫುಲ್ ಆಗಿ. ನಾನು ಫಸ್ಟೇ ಹೇಳಿದೆ ಗ್ರೇಟ್ಫುಲ್ ಆಗಿ. ನಿಮ್ಮ ಕರೆಂಟ್ ಸಿಚುವೇಶನಲ್ಲಿ ಏನಿದೆ ನೋಡಿ, ಗ್ರೇಟ್ಫುಲ್ ಆಗಿ. ನೀವು ಯಾವಾಗ ನಿಮ್ಮ ಕರೆಂಟ್ ಸಿಚುವೇಶನಲ್ಲಿ ಏನಿದೆ ನೋಡಿ ಅದಕ್ಕೆ ಗ್ರೇಟ್ಫುಲ್ ಯಾವಾಗ ಆಗ್ತೀರಾ ನೋಡಿ, ಸಮ್ ವೆರಿ ಗುಡ್ ನ್ಯೂಸ್ ಅಡೆಡ್ ವೇ, ಅದು ಹೀಗೆ ಬರುತ್ತೆ. ಹೀಗೆ ಯಾರು ಹೇಳಬೇಕು ಏನೂ ಇಲ್ಲ, ಅದು ಹೀಗೆ ಬರುತ್ತೆ. ಓಕೆ, ನಾನು ಇವತ್ತು ಚಾನ್ಸ್ ನೋಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಇವಾಗ ನೋಡ್ತೀನಿ ನಾನು. ಓಕೆ, ಆಪ್ಷನ್ ನಂಬರ್ 1 ನೋಡೋಣ ಚಾನ್ಸ್ ಏನು ಹೇಳುತ್ತೆ ಅಂತ. ಓಕೆ, ಲವ್. ಕೆಲವ್ರದ್ದೇ ಬ್ರೇಕಪ್ ಆಗಿರ್ಬೋದು. ಇನ್ನು ಕೆಲವರು ನಿಮ್ಗೇನಾದರೂ ಪ್ರಪೋಸಲ್ಸ್ ಬಂದರೆ ಸ್ವಲ್ಪ ಅದನ್ನ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಒಂದೇ ಸಲಕ್ಕೆ ಕಮಿಟ್ಮೆಂಟ್ ಮಾಡಿಬಿಡಿ. ಓಕೆ, ಬ್ಯಾಕ್ಗ್ರೌಂಡ್ ಏನಿದೆ ನೋಡಿ ಅದನ್ನು ಸರಿಯಾಗಿ ತಿಳ್ಕೊಳ್ಬೇಕಾಗುತ್ತೆ. ಸ್ಟೇಬಲ್, ಸ್ಥಿರತೆ. ನಾನು ಇವಾಗಷ್ಟೇ ಹೇಳಿದೆ, ಮೊದಲಿಗೆ ಹೇಳಿದೆ ನಾನು. ಸ್ಥಿರತೆ, ಜೀವನದಲ್ಲಿ ಸ್ಥಿರತೆ ಅನ್ನೋದು ತುಂಬ ಮುಖ್ಯ. ಆ್ಯಂಡ್ ಇದು ಪೋಕ್, ಜನರು ನಿಮ್ಮನ್ನು ಪೋಕ್ ಮಾಡಬಹುದು. ಇದು ಅದರ ಬಗ್ಗೆ ತಿಳಿಸುತ್ತೆ, ಪೋಕ್ ಮಾಡುವಂತಹದ್ದು. ಆ್ಯಂಡ್ ನೀವು ಬೇರೆಯವರಿಗೆ ಪೋಕ್ ಮಾಡೋದಕ್ಕೆ ಹೋಗಬೇಡಿ, ಕೆಲವರಿಗೆ ಚುಚ್ಚುವಂತಹ ಮಾತುಗಳನ್ನು ಆಡೋದಕ್ಕೆ ಹೋಗಬೇಡಿ. ಆಪ್ಷನ್ ನಂಬರ್ 1. ಆ್ಯಂಡ್ ಡ್ರೀಮ್. ಓಕೆ, ಡ್ರೀಮ್ ಏನಿದೆ ನೋಡಿ ಅದನ್ನ ಕನಸಾಗಿ ಇರಿಸೋದು ಅಲ್ಲ, ಅದನ್ನ ನನಸು ಕೂಡ ಮಾಡಬೇಕು. ಹಾಗೆ ನೀವು ಕಾಣುವಂತಹ ಡ್ರೀಮ್, ನಿಮ್ಗೆ ಯಾವ ಥರದ ಕನಸುಗಳು ಕಾಣುತ್ತೆ ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಇದು ಸ್ಪಿರಿಚುವಾಲಿಟಿಗೆ ತುಂಬ ಒಳ್ಳೆಯದು. ಸ್ಪಿರಿಚುವಲ್ ಜರ್ನಿಯಲ್ಲಿ ಯಾರಾದರೂ ಇದ್ದರೆ ತುಂಬ ಒಳ್ಳೆಯದು. ಇದು ಪ್ರೊಟೆಕ್ಷನ್, ಸೇಫ್ ಬಗ್ಗೆ ತಿಳಿಸುತ್ತೆ. ಹಾಗೆ ಇದು ಗುಡ್ ನ್ಯೂಸ್ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಓಕೆ, ಸೊ ನಿಮಗೆ ಗುಡ್ ನ್ಯೂಸ್ ಖಂಡಿತವಾಗ್ಲೂ ಇದೆ ಆಪ್ಷನ್ ನಂಬರ್ 1. ಬಟ್ ನಿಮ್ಮ ಕರೆಂಟ್ ಸಿಚುವೇಷನಲ್ಲಿ ಗುಡ್ ನ್ಯೂಸ್ ಖಂಡಿತವಾಗ್ಲೂ ಇದೆ. ಬಟ್ ನೀವು ಪಾಸಿಟಿವ್ ಆಗಿರಬೇಕು. ಆ್ಯಂಡ್ ಇದು ನಿಮ್ಮ ಪ್ಯಾಷನ್, ನಿಮ್ಮ ಕ್ರಿಯೇಟಿವಿಟಿ
ಲವ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಕೆಲವರು ಪ್ರಪೋಸ್ ಮಾಡ್ಬೋದು ಹೂ ಕೊಟ್ಟು. ಓಕೆ, ಸೊ ಇದು ಅದರ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಆ್ಯಂಡ್ ಇನ್ನು ಕೆಲವರಿಗೆ ಇದು ದಾರ ಈವಲ್ ಆಯ್ ಹೇಳ್ತಾರೆ ಅಲ್ವಾ, ಕೆಲವರಿಗೆ ದೃಷ್ಟಿ ಇದ್ದರೆ ದಾರನ ಕಟ್ಟಬಹುದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಟ್ಟಲೇಬೇಕು ಅಂತ ಯಾವ ರೂಲ್ಸು ಇಲ್ಲ. ಸೊ ಇದು ನನ್ನ ಫೇವ್ರೆಟ್ ಚಾಮ್, ಯಾವಾಗಲೂ ಹೇಳ್ತೀನಿ, ಕ್ರಿಯೇಟಿವಿಟಿ, ನಿಮ್ಮ ಟ್ಯಾಲೆಂಟನ್ನು ಹೊರಗೆ ತನ್ನಿ. ನಿಮಗೆ ಲೈಫಲ್ಲಿ ತುಂಬ ಸುಖ ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ ಅಂತಂದರೆ ನಿಮ್ಮ ಟ್ಯಾಲೆಂಟನ್ನು ನೋಡಿ. ನಿಮ್ಮಲ್ಲಿ ಏನು ಇವಾಗ ಕರೆಂಟ್ ಸಿಚುವೇಷನಲ್ಲಿ ನಿಮ್ಮಲ್ಲಿ ಏನಿದೆ ನೋಡಿ, ಅದರಿಂದ ಏನು ಮಾಡ್ಬೋದು ಅನ್ನೋದನ್ನು ನೋಡಿ. ಓಕೆ, ಆಪ್ಷನ್ ನಂಬರ್ 1 ಇದಿಷ್ಟು. ಆಪ್ಷನ್ ನಂಬರ್ 1. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್. ಆಪ್ಷನ್ ನಂಬರ್ 2, ಯಾರು 2 ಆಫ್ ಕಪ್ಸ್, ನಾನು ಪಾಲುದಾರಿಕೆಯಲ್ಲಿ ಅಭಿವೃದ್ಧಿ ಹೊಂದುತ್ತೇನೆ. ಯಾರು ಇದನ್ನು ಚೂಸ್ ಮಾಡಿದ್ದೀರಾ ನೋಡೋಣ ನಿಮ್ಮ ಕರೆಂಟ್ ಸಿಚುವೇಶನ್ ಹೇಗಿದೆ ಅಂತ. 2 ಆಫ್ ಕಪ್ಸ್ ಇಲ್ಲಿ ಸೋಲ್ಮೇಟ್ ಎನರ್ಜಿನ ತಿಳಿಸುತ್ತೆ, ಬ್ಯಾಲೆನ್ಸ್ ಬಗ್ಗೆ ತಿಳಿಸುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ತಿಳಿಸುತ್ತೆ, ಆ್ಯಂಡ್ ಇದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬಗ್ಗೆ ಕೂಡ ತಿಳಿಸುತ್ತೆ. 2 ಆಫ್ ಕಪ್ಸ್. ಓಕೆ, ಕೆಲವರು ಇಲ್ಲಿ ಮದುವೆ ಆಗಬಹುದು. ಓಕೆ, 2 ಆಫ್ ಕಪ್ಸ್ ಅದರ ಬಗ್ಗೆ ಕೂಡ ತಿಳಿಸುತ್ತೆ. ಬನ್ನಿ ನೋಡೋಣ ನಿಮ್ಮ ಕರೆಂಟ್ ಸಿಚುವೇಶನ್ ಹೇಗಿದೆ ಅಂತ. ಆ್ಯಂಡ್ ಮಿಕ್ಕಿದ ಕಾರ್ಡನ್ನು ಕೊನೆಯದಾಗಿ ನೋಡೋಣ. ಮೊದಲು ನಾವು ಟ್ಯಾರೋ ಕಾರ್ಡನ್ನು ನೋಡೋಣ. ಓಕೆ, ಆಪ್ಷನ್ ನಂಬರ್ 2. ಥ್ಯಾಂಕ್ ಯು. ಕರೆಂಟ್ ಲೈಫ್ ಸಿಚುವೇಶನ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದ ವರ್ಲ್ಡ್. ಓಕೆ, ದ ವರ್ಲ್ಡ್ ಕಾರ್ಡ್ ಆಪ್ಷನ್ ನಂಬರ್ 1 ಬಂದಿತ್ತು. ಓಕೆ, ಕೆಲವರಿಗೆ ಇಲ್ಲಿ ಅನಿಸ್ತಾ ಇರ್ಬೋದು, ನಾನು ಯಾವುದೇ ರೀತಿಯಂತಹ ಕೆಲಸ ಮಾಡಿದಾಗಲೂ ನನಗೆ ಯಾವುದೇ ರೀತಿಯಂತಹ ಫಲ ಸಿಗ್ತಾ ಇಲ್ಲ ಅಂತ ಯಾರಿಗಾದರೂ ಇದ್ದರೆ, ನೀವು ಮಾಡಿದಂತಹ ಕೆಲಸಕ್ಕೆ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ. ದ ವರ್ಲ್ಡ್ ಕಾರ್ಡ್ ರಿಸಲ್ಟ್ ಬಗ್ಗೆ ತಿಳಿಸುತ್ತೆ. ಓಕೆ, ಆ್ಯಂಡ್ ಇನ್ನು ಕೆಲವರು ಆಪ್ಷನ್ ನಂಬರ್ 2 ನಿಮಗೆ ಏನು ಅಂತಂದರೆ ನಿಮ್ಮ ಕರೆಂಟ್ ಲೈಫ್ ಸಿಚುವೇಶನ್ ಏನಿದೆ ನೋಡಿ, ಅದಕ್ಕೆ ಪಾಸಿಟಿವ್ ಆಗಿರೋದಕ್ಕೆ ಇಲ್ಲಿ ಹೇಳ್ತಾ ಇದೆ ದ ವರ್ಲ್ಡ್ ಕಾರ್ಡ್. ನಿಮ್ಮ ಫುಲ್ಫಿಲ್ಮೆಂಟ್ ಇದು ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಕೂಡ. ದ ವರ್ಲ್ಡ್ ಕಾರ್ಡ್ ಏನಿದೆ ನೋಡಿ, ದ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್. ಆ್ಯಂಡ್ ನೀವು ಮಾಡಿದಂಥ ಹಾರ್ಡ್ ವರ್ಕಿಗೆ ಖಂಡಿತವಾಗ್ಲೂ ಇಲ್ಲಿ ಪಾಸಿಟಿವ್ ರಿಸಲ್ಟೇ ಸಿಗುತ್ತೆ. ಆಪ್ಷನ್ ನಂಬರ್ 1. ಬಟ್ ನೀವು ಪಾಸಿಟಿವ್ ಆಗಿರಬೇಕು. ನಿಮ್ಮ ಕರೆಂಟ್ ಸಿಚುವೇಶನ್ ಏನಿದೆ ನೋಡಿ, ಅದಕ್ಕೆ ನೀವು ಪಾಸಿಟಿವ್ ಆಗಿರಬೇಕು. ಇಲ್ಲಿ ದ ವರ್ಲ್ಡ್ ಕಾರ್ಡ್ ಅದರ ಬಗ್ಗೆ ತಿಳಿಸುತ್ತೆ. ಇದು ಟ್ರಾವೆಲ್ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಕೆಲವರು ಟ್ರಾವೆಲ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು, ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಓಕೆ, 10 ಆಫ್ ವಾಂಡ್ಸ್, ರೆಸ್ಪಾನ್ಸಿಬಿಲಿಟಿ. ಓಕೆ, ನಿಮಗೆ ಬೇಡ ಅಂದರೂ ನೀವು ರೆಸ್ಪಾನ್ಸಿಬಿಲಿಟಿನೂ, ನಿಮ್ಮ ಕರ್ತವ್ಯನ, ನಿಮಗೇನೋ ಜವಾಬ್ದಾರಿ ಏನಿದೆ ನೋಡಿ, ಅದು ತುಂಬ ಇದೆ. ಓಕೆ, ಕೆಲವರು ಇಲ್ಲಿ ಲೈಫ್ ಸಿಚುವೇಶನ್ಗೋಸ್ಕರ ಟ್ರಾವೆಲ್ ಲೈಕ್ ಬೇರೆ ಕಡೆ ಹೋಗಿ ಜಾಬ್ ಮಾಡಬೇಕು ಅಂತ ಇರಬಹುದು. ಕೆಲವರಿಗೆ ಮನೆಯವರಿಗೋಸ್ಕರ, ಇಲ್ಲಾಂದರೆ ಕೆಲವರ ಮನೆಯಲ್ಲಿ ತುಂಬ ಫೋರ್ಸ್ ಇರಬಹುದು, ಬೇರೆ ಕಡೆ ಹೋಗಿ ಜಾಬ್ ಮಾಡು ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. 10 ಆಫ್ ವಾಂಡ್ಸ್ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ಆಪ್ಷನ್ ನಂಬರ್ 1 ಕೂಡ ಇತ್ತು. ಇದು ಏನು ಅಂತಂದರೆ ಅವಸರ ಮಾಡಬೇಡಿ. ಓಕೆ, ಅವಸರವೇ ಅಪಾಯಕ್ಕೆ ಕಾರಣ. ಸೊ ಚಾನಲ್ ಆಗ್ತಾಯಿದೆ ವರ್ಡ್ ನನಗೆ. ಅವಸರ ಮಾಡಬೇಡಿ. ಓಕೆ, ರೆಸ್ಪಾನ್ಸಿಬಿಲಿಟಿ ಇದೆ, ಜವಾಬ್ದಾರಿ ತುಂಬ ಇದೆ. ಓಕೆ, ರೆಸ್ಪಾನ್ಸಿಬಿಲಿಟಿ ಇದೆ, ಜವಾಬ್ದಾರಿ ತುಂಬ ಇದೆ. ಆ್ಯಂಡ್ ಇಲ್ಲಿ ಹಾರ್ಡ್ ವರ್ಕ್ ನೀವು ಹೇಗೆ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ನೀವು ಟೈಮ್ ಕೊಡ್ತಾ ಇಲ್ಲ, ಒಂದು ಫ್ಯಾಮ್ಲಿಗೆ ನೀವು ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಸೊ ಆ ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ 10 ಆಫ್ ವಾಂಡ್ಸಿಂದ. ಹಾರ್ಡ್ ವರ್ಕ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಹಾರ್ಡ್ ವರ್ಕ್ ಮಾಡಬೇಕು. ಬಟ್ ಅದಕ್ಕೊಂದು ಲಿಮಿಟೇಷನ್ ಇದೆ ಅಲ್ವಾ. ಹಾರ್ಡ್ ವರ್ಕ್ ಮಾಡಬೇಕು. ಇದು ಎನರ್ಜಿ ಬಗ್ಗೆ ಹೇಳುತ್ತೆ ಇಲ್ಲಿ. ಓಕೆ, ಇಲ್ಲಿ ಎನರ್ಜಿ ಬಗ್ಗೆ ಕೂಡ ಇದು ತಿಳಿಸುತ್ತೆ. ಕೆಲವರಿಗೆ ಏನು ಅಂತ ಅಂದರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವೇ ತೊಗೊಳ್ಬೇಕು. ನಿಮ್ಮ ಜವಾಬ್ದಾರಿ ಏನಿದೆ ನೋಡಿ, ಅದನ್ನು ನೀವೇ ತೊಗೊಳ್ಬೇಕು. ಮನೆಯವರಿಗೆ ಬಿಟ್ಬಿಡಿ. ಓಕೆ, ನಿಮ್ಮ ಜವಾಬ್ದಾರಿ ಏನಿದೆ ನೋಡಿ, ಅದು ನೀವೇ ತೊಗೊಳ್ಬೇಕು. ಇದು ಅದರ ಬಗ್ಗೆ ಕೂಡ ತಿಳಿಸ್ತಾ ಇದ್ದೇನು, ರೆಸ್ಪಾನ್ಸಿಬಿಲಿಟಿನ ತೊಗೊಳ್ಳೋದಕ್ಕೆ ಹೇಳ್ತಾ ಇದೆ. ಕೆಲವರಿಗೆ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ತುಂಬ ಆಗಿದೆ, ಜಾಸ್ತಿ ಆಗಿದೆ. ತುಂಬ ಹೆಚ್ಚು ವರ್ಕ್ ಲೋಡ್ ತೊಗೊಳ್ಬೇಡಿ. ಮನೆಯದು ವಾಪಸ್ ನೀವೇನು ಕೆಲಸ ಮಾಡ್ತೀರಾ ಅಲ್ಲಿದು ಕೂಡ ಯಾಕೆ ಅಷ್ಟೊಂದು ವರ್ಕ್ ಲೋಡ್, ಯಾಕೆ ಅಷ್ಟೊಂದು ಎಲ್ಲನ
ಏನೋ ನಿಮ್ಮ ತಲೆ ಮೇಲೆ ಹಾಕ್ಕೊಳ್ತೀರಾ. ಆಪ್ಷನ್ ನಂಬರ್ 2. ಓಕೆ, ಬೇರೆಯವರಿಗೋಸ್ಕರ ನೀವು ಇಲ್ಲಿ ಹೆಲ್ಪ್ ಮಾಡಬೇಡಿ. ಬೇರೆಯವರಿಗೆ ಹೆಲ್ಪ್ ಮಾಡಬೇಡಿ. ಅವ್ರಿಗೆ ಮಾಡೋಕ್ಕಾಗುತ್ತಲ್ವಾ, ಅವರು ಮಾಡಲಿ. ನಿಮ್ಮ ಕೆಲಸ ಏನಿದೆ ನೋಡಿ ಅದನ್ನು ಮಾಡಿ ಅಷ್ಟೇ. ಓಕೆ, 2 ಆಫ್ ಸೋರ್ಸ್, ಬ್ಯಾಲೆನ್ಸ್. ಇದು ಬ್ಯಾಲೆನ್ಸ್ ಬಗ್ಗೆ ಕೂಡ ತಿಳಿಸುತ್ತೆ. ದ ವರ್ಲ್ಡ್ ಕಾರ್ಡ್ ಏನಿದೆ ನೋಡಿ, ಇದು ಬ್ಯಾಲೆನ್ಸ್ ಬಗ್ಗೆ ಕೂಡ ತಿಳಿಸುತ್ತೆ. ನಾನು ಮೊದಲೇ ಹೇಳಿದೆ ಬ್ಯಾಲೆನ್ಸ್. 2 ಆಫ್ ಕಪ್ಸ್ ಏನಿದೆ ನೋಡಿ, ಅದು ಬ್ಯಾಲೆನ್ಸ್ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ 2 ಆಫ್ ಸೋಲ್ಸ್. 2 ಆಫ್ ಸೋಲ್ಸ್ ಇದು ಯೋಚನೆಗಳು, ನೀವು ಮಾಡುವಂತಹ ಯೋಚನೆಗಳು, ಇದು ಥಾಟ್ ಬಗ್ಗೆ ತಿಳಿಸುತ್ತೆ. ಕಮ್ಯುನಿಕೇಷನ್. 2 ಆಫ್ ಸೋರ್ಸ್, ಕಮ್ಯುನಿಕೇಷನ್ಸ್ ಆ್ಯಂಡ್ ಥಾಟ್ಸ್ ಯಾವಾಗಲೂ ಥಾಟ್ ಬಗ್ಗೆ, ಅಂದರೆ ನೀವು ಏನು ಯೋಚನೆ ಮಾಡ್ತೀರಾ ನೋಡಿ ಅದರ ಬಗ್ಗೆ ತಿಳಿಸುತ್ತೆ ಇದು. ಓಕೆ, 2 ಆಫ್ ಸೋರ್ಸ್ ಡಿಸಿಷನ್, ಮೇಕಿಂಗ್ ಅ ಡಿಸಿಷನ್. ಸರಿಯಾದ ಒಂದು ಒಳ್ಳೆಯ ನಿರ್ಧಾರನ ತಗೊಳ್ಳಿ. ನಿಮ್ಮ ಕರೆಂಟ್ ಸಿಚುವೇಷನಲ್ಲಿ ಏನಿದೆ ನೋಡಿ, ಇದ್ದ ಎಲ್ಲ ವರ್ಕ್ ಲೋಡನ್ನು ನಿಮಗೆ ತಗೊಳ್ಬೇಡಿ. ಓಕೆ, ಕೆಲವರು ಹೇಗಿರ್ತಾರೆ ಅಂತಂದರೆ ನಿಮಗೆ ತುಂಬ ಆಪ್ತರಾಗಿರ್ತಾರೆ. ಅವರು ಹೇಳೋದಕ್ಕೆ ನಿಮಗೆ ಬಾಯೇ ಬರೋದಿಲ್ಲ. ಎಲ್ಲದಕ್ಕೆ ನೀವು ಎಸ್ 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 ಅಂತ ಹೇಳ್ತೀರಾ. ಯಾಕೆ? ಆಪ್ಷನ್ ನಂಬರ್ 2, ನೋ ಅನ್ನೋದನ್ನು ಕಲೀರಿ. ನೋ ಅನ್ನೋದನ್ನು, ಇದು ಅದರ ಬಗ್ಗೆ ತಿಳಿಸುತ್ತೆ. ನೋ. ಕೆಲವರು ಇಲ್ಲಿ ರೆಸ್ಪಾನ್ಸಿಬಿಲಿಟಿಯಿಂದ ಓಡ್ತಾ ಇದ್ದಾರೆ. ನೋ 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 ನನ್ನಿಂದ ಆಗೋದಿಲ್ಲಪ್ಪ, ನಾನು ಈ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋದಿಲ್ಲ. ಯಾಕೆ ಆಗೋದಿಲ್ಲ? ನಿಮ್ಮಿಂದ ಆಗುತ್ತೆ. ಇದು ಚಾಲೆಂಜ್ ಬಗ್ಗೆ ಕೂಡ ತಿಳಿಸುತ್ತೆ. ಜೀವನದಲ್ಲಿ ಯಾವುದೇ ರೀತಿಯಂತಹ ಚಾಲೆಂಜ್ ಬಂದರೂ ನೀವು ಅಷ್ಟೊಂದು ಸ್ಟ್ರಾಂಗ್ ಇದ್ದೀರಾ ಆ ಚಾಲೆಂಜನ್ನು ಎದುರಿಸೋದಕ್ಕೆ. ಓಕೆ, ಆಪ್ಷನ್ ನಂಬರ್ 2. ಜೀವನದಲ್ಲಿ ಯಾವುದೇ ರೀತಿಯಂಥ ಚಾಲೆಂಜ್ ಬಂದರೂ, ಯಾವುದೇ ರೀತಿಯಂಥ ಕಷ್ಟ ಬಂದರೂ ಅದನ್ನ ಎದುರಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿದೆ. ಆಪ್ಷನ್ ನಂಬರ್ 2. ಇಲ್ಲಿ ನೀವು ನೋಡ್ತಾ ಇರ್ಬೋದು 10 ಆಫ್ ವಾನ್ಸಲ್ಲಿ ಅವನೆಷ್ಟು ವಾನ್ಸ್ಗಳನ್ನು ಇಟ್ಕೊಂಡಿದ್ದಾನೆ. ಅವನಲ್ಲಿ ಆ ಸಾಮರ್ಥ್ಯ ಇದ್ರಿಂದ, ಅವನಲ್ಲಿ ಆ ಪೊಟೆನ್ಷಿಯಲ್ ಇದ್ರಿಂದ ಅವನು ಆ 10 ವಾನ್ಸನ್ನು ಇಟ್ಕೊಂಡಿದ್ದಾನೆ. ಇಲ್ಲಾಂದರೆ ಇಟ್ಕೊಳ್ತಾನ? ಇಲ್ಲ ಅಲ್ಲ. ಸೊ ಅದೇ ನಿಮ್ಮ ವರ್ಕ್ ಲೋಡ್ ಏನಿದೆ ನೋಡಿ, ಅದನ್ನ ಹೆಚ್ಚು ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬೇಡಿ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಎಷ್ಟಿದೆ ನೋಡಿ ಅಷ್ಟೇ ಮಾಡಿ. ಇನ್ನು ಕೆಲವರು ಇಲ್ಲಿ ರೆಸ್ಪಾನ್ಸಿಬಿಲಿಟಿಯಿಂದ ಓಡ್ತಾ ಇದ್ದಾರೆ. ಯಾಕೆ ಓಡ್ತಾ ಇದ್ದೀರಾ? ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ. ನಿಮ್ಮ ನಿರ್ಧಾರನ ನೀವು ತೊಗೊಳ್ಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಟೇಕ್ ಯುವರ್ ಓನ್ ಡಿಸಿಷನ್. ನಿಮ್ಮ ಡಿಸಿಷನ್ನ ನೀವೇ ತೊಗೊಳ್ಬೇಕು. ಇಲ್ಲಿ ಡಿಸಿಷನ್ ಮೇಕಿಂಗ್ 2 ಆಪ್ಷನ್ಸ್ ಇದೆ, ಅದರಲ್ಲಿ ಯಾವುದನ್ನು ಚೂಸ್ ಮಾಡೋದು ಅಂತ. ಓಕೆ, ನನ್ನ ಕೆಲಸಕ್ಕೆ ಹೋಗಲು ಬೇಡ, ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ಆಪ್ಷನ್ ನಂಬರ್ 2. 8 ಆಫ್ ಕಪ್ಸ್. ಓಕೆ, ಏಟ್ ಆಫ್ ಕಪ್ಸ್. ಓಕೆ, ಚಾಲೆಂಜಿಂದ ಲೈಫಲ್ಲಿ ಚಾಲೆಂಜ್ ಮಾಡಿ. ಆಪ್ಷನ್ ನಂಬರ್ 2. ಅದರಿಂದ ಓಡಬೇಡಿ. ಓಕೆ, ಚಾಲೆಂಜ್ ನನ್ನಿಂದ ಆಗೋದಿಲ್ಲ, ನಾನು ಚಾಲೆಂಜನ್ನು ಮಾಡೋಕ್ಕಾಗೋದಿಲ್ಲ, ಆ ಥರ ಯಾವತ್ತೂ ಅಂದ್ಕೊಳ್ಬೇಡಿ. ಓಕೆ, ನಿಮ್ಮಿಂದ ಆ ಚಾಲೆಂಜ್ ಏನಿದೆ ನೋಡಿ, ನೀವು ಸ್ಟ್ರಾಂಗ್ ಇದ್ದೀರಾ, ನಿಮ್ಮಿಂದ ಆಗುತ್ತೆ. ಓಕೆ, ಅದು ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ನೋಡಿ. ಲೆಟ್ ಗೋ ಮಾಡಿ. ಓಕೆ, ಇದು ಲೆಟ್ ಗೋ ಬಗ್ಗೆ ಕೂಡ ತಿಳಿಸುತ್ತೆ. ಕೆಲವರಿಗೆ ಇಲ್ಲಿ ಲೆಟ್ ಗೋ ಅಗತ್ಯ ಇದೆ. ಲೆಟ್ ಗೋ, ಮೂವ್ ಫಾರ್ವರ್ಡ್, ಅದರ ಬಗ್ಗೆ ಕೂಡ ತಿಳಿಸ್ತಾ ಇದೆ ಇದು. ಓಕೆ, ಯಾವುದು ನಿಮಗೆ ಸರ್ವೈವ್ ಆಗೋದಿಲ್ಲ ಅದನ್ನು ಬಿಡುವಂಥದ್ದು. ಇನ್ನು ಕೆಲವರು ನಿಮ್ಮ ಊರಿಂದ ಬೇರೆ ಊರಿಗೆ ಹೋಗಬಹುದು. ಬಿಕಾಸ್ ನಿಮಗೆ ನಿಮ್ಮ ಊರಲ್ಲಿ ಇದ್ದು ನಿಮಗೇನು ಪ್ರಯೋಜನ ಇಲ್ಲ, ನನಗೇನು ಆಗ್ತಾ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಆಗಿ ನೀವು ಬೇರೆ ಕಡೆ ಟ್ರಾವೆಲ್ ಮಾಡ್ಬೋದು, ಬೇರೆ ಕಡೆ ಜಾಬಿಗೆ ಹೋಗಬಹುದು. ಓಕೆ, ಮೊದಲಿಗೆ ನಿಮಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಸಿಗಬಹುದು, ಮೊದಲಿಗೆ ನಿಮಗೆ ತುಂಬ ಸ್ಟ್ರಗಲ್ ಅಂತ ಅನಿಸ್ಬಹುದು. ಬಟ್ ನಿಧಾನಕ್ಕೆ ಎಲ್ಲನೂ ಸರಿಯಾಗುತ್ತೆ. ಆಪ್ಷನ್ ನಂಬರ್ 2. ಓಕೆ, ಮೊದಲು ನಾವು ಡಿಸಿಷನ್ನ ತೊಗೊಳ್ಳೋದಕ್ಕೆ ಕಲಿಬೇಕು. ಆವಾಗಲೇ ಗೊತ್ತಾಗೋದಲ್ವಾ, ಇಲ್ಲಾಂದರೆ ನಮ್ಗೆ ಗೊತ್ತಾಗೋದಿಲ್ಲ. ಓಕೆ, ದ ಹ್ಯಾಂಗ್ಡ್ ಮ್ಯಾನ್. ಸ್ಟಕ್ ಎನರ್ಜಿ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನ ಕೇಳಿ. ಬಿಕಾಸ್ ಇದು ಟೆಲಿಪತಿ. ನೀವೊಬ್ಬರೇ ಇದ್ದಾಗ ನಿಮಗೇನೋ ವಾಯ್ಸ್ ಕೇಳಬಹುದು. ನೀವೊಬ್ಬರೇ ಇದ್ದಾಗ ನಿಮಗೇನೋ ನಿಮ್ಮ ಇಂಟ್ಯೂಷನ್ ಏನಾದರೂ ಹೇಳ್ತಾ ಇರ್ಬೋದು. ಕೆಲವ್ರು ನನಗೆ ಕೇಳ್ತಾರೆ, ಇಂಟ್ಯೂಷನ್ನ ಹೇಗೆ ಗೊತ್ತಾಗೋದು ಆ್ಯಂಡ್ ನಮ್ಮ ಮೈಂಡಲ್ಲಿ ಹೇಗೆ ಗೊತ್ತಾಗೋದು? ನಮ್ಮ ಮೈಂಡಲ್ಲಿ ಹೇಗೆ ಗೊತ್ತಾಗಿರೋದು ಅಂತಂದರೆ, ನಾವು ಒಬ್ಬರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀವಿ, ಅದು ನಮ್ಮ ಮೈಂಡ್ ಹೇಳೋದು. ಇಂಟ್ಯೂಷನ್ ಏನು ಹೇಳೋದಿಲ್ಲ, ತಟ್ಟನೆ ಬರುತ್ತೆ ಹೀಗೆ ಅದನ್ನ ಯಾರು ಹೇಳುವಾಗಿಲ್ಲ, ತಟ್ಟನೆ ಹೀಗೆ ಬಂದಾಯಿತು ಹೋಗಾಯಿತು. ಸೊ ಆ ಥರ ಅದು ಇಂಟ್ಯೂಷನ್ ನಮ್ಮದು. ಓಕೆ,
ಇದು ಸ್ಯಾಕ್ರಿಫೈಸ್ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಇಲ್ಲಿ ಏನು ಅಂತಂದರೆ ನಾನು ಮೊದಲೇ ಹೇಳಿದೆ ಅಲ್ವಾ, ನೋಡಿ ಎಲ್ಲದಕ್ಕೂ ನಾವು ಎಸ್ ಎಸ್ ಅಂತ ಹೇಳ್ತೀವಿ, ನೋ ಅನ್ನೋದನ್ನು ಕೂಡ ಕಲಿಬೇಕಾಗುತ್ತೆ ನಾವು ಕೆಲವೊಮ್ಮೆ. ಲೈಕ್ ಅದು ನಮ್ಮ ಸ್ನೇಹಿತರೇ ಆಗಿರಲಿ, ನಮ್ಮ ಬೆಸ್ಟ್ ಫ್ರೆಂಡ್ಸೇ ಆಗಲಿ, ನಮಗೆ ನಾವು ಮೊದಲ ಪ್ರಯಾರಿಟಿ ನಮಗೆ ನಾವು ಕೊಡಬೇಕು. ಓಕೆ, ನಾವು ಮೊದಲು, ಆಮೇಲೆ ಇನ್ನೊಬ್ಬರು. ಅದರಲ್ಲಿ ಯಾವುದೇ ರೀತಿಯಂಥ ಸ್ವಾರ್ಥ ಇಲ್ಲ. ಆಪ್ಷನ್ ನಂಬರ್ 2, ನಮ್ಮ ಬಗ್ಗೆ ನಾವು ಒಳ್ಳೇದು ಬಯಸೋದ್ರಲ್ಲಿ ಏನು ಸ್ವಾರ್ಥ ಇದೆ ನೀವು ಹೇಳಿ? ಯಾವುದೇ ರೀತಿಯಂಥ ಸ್ವಾರ್ಥ ಇಲ್ಲ ಅದರಲ್ಲಿ. ಈ ಥರ ನೇತಾಡುವಂಥ ಅವಶ್ಯಕತೆ ಕೂಡ ಇಲ್ಲ, ಅವಶ್ಯಕತೆ ಇಲ್ಲ. ಓಕೆ, ಆ ರೆಸ್ಪಾನ್ಸಿಬಿಲಿಟಿಯನ್ನೆಲ್ಲ ತೊಗೊಂಡು ಆಮೇಲೆ ಈ ಥರ ಹ್ಯಾಂಗ್ ಆಗುವಂಥದ್ದು. ತೊಗೊಂಡದ್ದು ಯಾರು? ನೀವಲ್ವಾ? ತೊಗೊಂಡದ್ದು ಯಾರು? ನೀವು. ಸುಮ್ಮನೆ ಕೂತ್ಕೊಂಡದ್ದು ಯಾರು? ನೀವು. ಡಿಸಿಷನ್ ತೊಗೊಂಡದೇ ಇದ್ದದ್ದು ಯಾರು? ನೀವು. ಸೊ ನಿಮ್ಮಿಂದಾಗಿ. ಓಕೆ, ಬೇರೆಯವರಿಂದ ಆ ಪ್ರಾಬ್ಲಮ್ ಬರೋದಿಲ್ಲ, ನಿಮ್ಮಿಂದ ನೀವೇ ಈ ಪ್ರಾಬ್ಲಮನ್ನು ಮಾಡ್ಕೊಳ್ತೀರ. ಓಕೆ, ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಸ್ಯಾಕ್ರಿಫೈಸ್ ಬಗ್ಗೆ ತಿಳಿಸ್ತಾ ಇದೆ, ತ್ಯಾಗದ ಬಗ್ಗೆ ತಿಳಿಸ್ತಾ ಇದೆ. ಯಾವುದಾದ್ರೂ ಒಂದು ನಮ್ಮ ಜೀವನದಲ್ಲಿ ಬೇಕು ಅಂತಂದರೆ ಒಂದನ್ನು ನಾವು ತ್ಯಾಗ ಮಾಡಲೇಬೇಕಾಗುತ್ತೆ ಅಲ್ವಾ? ನಿಮ್ಮ ಕರೆಂಟ್ ಸಿಚುವೇಷನಲ್ಲಿ 2 ಆಪ್ಷನ್ಸ್ ಇದೆ, ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ತ್ಯಾಗ ಮಾಡಲೇಬೇಕಾಗುತ್ತೆ. ಆಪ್ಷನ್ ನಂಬರ್ 1. ಓಕೆ, ಆಪ್ಷನ್ ನಂಬರ್ 2, ಸಾರಿ. ಓಕೆ, ಕೆಲವರಿಗೆ ಇಲ್ಲಿ ದ ಹ್ಯಾಂಗ್ಡ್ ಮ್ಯಾನ್ ಇನ್ನು ಏನು ಹೇಳುತ್ತೆ ಅಂತಂದರೆ, ಕೆಲವರಿಗೆ ಏನು ಗೊತ್ತಾ, ನಿಮ್ಮ ಪರ್ಸ್ನಲ್ ಲೈಫ್ ಆಗಿರ್ಬೋದು, ನಿಮ್ಮ ಪ್ರೊಫೆಷ್ನಲ್ ಲೈಫ್ ಆಗಿರ್ಬೋದು, ಅದರಲ್ಲಿ ನಿಮಗೆ ಯಾವುದೇ ರೀತಿಯಂತಹ ತೃಪ್ತಿ ಇರದೇ ಇರಬಹುದು. ದ ಹ್ಯಾಂಗ್ಡ್ ಮ್ಯಾನ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಆ್ಯಂಡ್ ಇನ್ನು ಏನು ತಿಳಿಸ್ತಾ ಇದೆ ಅಂತಂದರೆ, ನಿಮ್ಮ ಸ್ಟ್ರೆಸ್ ಎಲ್ಲ ಏನಿದೆ ನೋಡಿ, ನಿಮಗೆ ಒತ್ತಡ ಏನಿದೆ, ಏನು ರೆಸ್ಪಾನ್ಸಿಬಿಲಿಟಿ ಇದೆ, ಏನಿದೆ ನೋಡಿ, ಲೆಟ್ ಗೋ, ರಿಲೀಸ್ ಮಾಡಿ. ಓಕೆ, ಆ ಸ್ಟ್ರೆಸ್ ಏನಿದೆ ನೋಡಿ ಅದನ್ನ ಆದಷ್ಟು ರಿಲೀಸ್ ಮಾಡಿ. ಆಪ್ಷನ್ ನಂಬರ್ 2, ಬಿಕಾಸ್ ದ ಚಾಲೆಂಜ್, ದ ವರ್ಲ್ಡ್ ಚಾಲೆಂಜ್ ಬಗ್ಗೆ ತಿಳಿಸುತ್ತೆ. ಓಕೆ, ನಿಮ್ಮಲ್ಲಿ ನೀವು ಸ್ಟ್ರಾಂಗ್ ಇದ್ದೀರಾ. ಓಕೆ, ನಿಮಗೆ ಯಾವುದೇ ರೀತಿಯಂಥ ಚಾಲೆಂಜ್ ಕೊಟ್ಟರೆ ಅದನ್ನು ನೀವು ನಿಭಾಯಿಸ್ತೀರಾ, ನಿಮ್ಮಲ್ಲಿ ಅಷ್ಟೊಂದು ಸಾಮರ್ಥ್ಯ ಇದೆ. ಓಕೆ, ಇದು ದ ಹ್ಯಾಂಗ್ಡ್ ಮ್ಯಾನ್ ಇಲ್ಲಿ ಸೈಕಿಕ್ ಅಬಿಲಿಟಿ ಬಗ್ಗೆ ತೋರಿಸ್ತಾ ಇದೇನೋ. ಇಂಟ್ಯೂಷನ್ ಮೊದಲೇ ಹೇಳಿದೆ, ಟೆಲಿಪತಿ ನಿಮಗೆ ಕೆಲವೊಮ್ಮೆ ಇನ್ಸ್ಟೆಂಟ್ ಡೌನ್ಲೋಡ್ ಕೂಡ ಆಗಬಹುದು. ಆಪ್ಷನ್ ನಂಬರ್ 2, ಇದು ಸ್ಯಾಕ್ರಿಫೈಸ್ ಬಗ್ಗೆ ಕೂಡ ತಿಳಿಸುತ್ತೆ, ಯೋಚನೆ ಮಾಡಿಬಿಡಿ. ಕಿಂಗ್ ಆಫ್ ಸೋರ್ಸ್, ನೀವು ತುಂಬ ಬುದ್ಧಿವಂತರು. ಆಪ್ಷನ್ ನಂಬರ್ 2. ಓಕೆ, ಕಿಂಗ್ ಆಫ್ ಸೋರ್ಸ್ ತುಂಬ ಇಂಟೆಲಿಜೆನ್ಸ್ನ ಬಗ್ಗೆ ತಿಳಿಸುತ್ತೆ ಇದು. ಓಕೆ, ಕಿಂಗ್ ಯಾರಾದರೂ ಸುಮ್ಮನೆ ಆಗ್ತಾರಾ ಹೇಳಿ? ಆಪ್ಷನ್ ನಂಬರ್ 2, ಪೇಜ್ ಆಗಿ, ನೈಟ್ ಆಗಿ, ಆಮೇಲೆ ಕಿಂಗ್ ಆಗಿರುವಂಥದ್ದು. ಓಕೆ, ಪೇಜ್ ಆಗಿ, ನೈಟ್ ಆಗಿ, ಕಿಂಗ್ ಆಗಿರುವಂಥದ್ದು. ಇಲ್ಲಿ ಮೆಚ್ಯೂರಿಟಿ ಇದೆ ಅಲ್ವಾ? ನಿಮ್ಮ ಮೆಚ್ಯೂರಿಟಿ ಇದೆ, ನಿಮ್ಮ ಬುದ್ಧಿವಂತಿಕೆ ಇದೆ, ಅದನ್ನು ಯೂಸ್ ಮಾಡಿ. ಓಕೆ, ಏನು ಹೇಳಬೇಕು ಅಂತ ಇದೀವೋ ಅದನ್ನ ಹೇಳಿ, ಸರಿಯಾದ ಡಿಸಿಷನ್ನ ತಗೊಳ್ಳಿ. 2 ಆಫ್ ಸೋರ್ಸ್ ಕೆಳಗಡೆನೇ ಬಂದಿದೆ, ಕಿಂಗ್ ಆಫ್ ಸೋರ್ಸ್. ಓಕೆ, ಬಿಕಾಸ್ ಇಲ್ಲಿ ನೀವು ಜಾಣರು ಹೇಳಬೇಕು ಅಂತಂದರೆ. ಏನು ಅಂತಂದರೆ ಇಲ್ಲಿ 2 ಆಪ್ಷನ್ಸ್ ಇತ್ತು, ಅದನ್ನು ನೀವು ನಿಭಾಯಿಸ್ಕೊಂಡು ಬಂದ್ರಿ. ಇಲ್ಲಿ ನೀವು ಈ ಕಿಂಗ್ ಕೈಯಲ್ಲಿ ಒಂದೇ ಸೋರ್ಸ್ ಇದೆ, ನೋಡ್ತಾ ಇರ್ಬೋದು. ಅಂದರೆ ನಿಮ್ಮಿಂದ ಆಗುತ್ತೆ ಒಳ್ಳೆ ರೀತಿಯ ಡಿಸಿಷನ್ ತೊಗೊಳ್ಳೋದಕ್ಕೆ. ಓಕೆ, ಇದು ಏನು ಅಂತಂದರೆ ವಿಧಿ ಹೇಳ್ತಾರೆ ಅಲ್ವಾ? ಸೊ ಇದು ಜಸ್ಟಿಸನ್ನು ಕೂಡ ಅವಲಂಬಿಸುತ್ತೆ. ಕಿಂಗ್ ಆಫ್ ಸೋರ್ಸ್ ಜಸ್ಟಿಸ್ ಕಾರ್ಡ್ ಹೇಗಿದೆ ನೋಡಿ, ಸೊ ಅದನ್ನು ಇದು ತಿಳಿಸುತ್ತೆ. ಓಕೆ, ಇಟ್ಸ್ ಆಲ್ ಫೇಟ್, ವಿಧಿಯಲ್ಲಿ ಬರೆದ ಹಾಗಿದೆ, ಏನೂ ಮಾಡೋಕ್ಕಾಗೋದಿಲ್ಲ ನಾವು ಅಲ್ವಾ? ಕಿಂಗ್ ಆಫ್ ಸೋರ್ಸ್ ಅದರ ಬಗ್ಗೆ ತಿಳಿಸುತ್ತೆ, ಏನು ಕಮ್ಯುನಿಕೇಷನ್, ಸರಿಯಾದ ಕಮ್ಯುನಿಕೇಷನ್ ಮಾಡುವಂಥದ್ದು. ಸೊ ಇದು ಅದರ ಬಗ್ಗೆ ಕೂಡ ತಿಳಿಸುತ್ತೆ. ನೇರ, ದಿಟ್ಟ, ನಿರಂತರ. ಸೊ ಹಾವು ಚಾನಲ್ ಆಗ್ತಾ ಇದೆ ನನಗೆ. ನಿಮ್ಮ ಆ್ಯನ್ಸಿಸ್ಟರ್ಸ್ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಓಕೆ, ನಿಮ್ಮ ಆ್ಯನ್ಸಿಸ್ಟರ್, ನಿಮ್ಮ ಪೂರ್ವಜರು ಏನಿದ್ದಾರೆ ನೋಡಿ, ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಸರಿಯಾದ ನಿರ್ಧಾರಗಳನ್ನು. ಆ್ಯಂಡ್ ಈ ಕಿಂಗ್ ಹೇಗೆ ಅಂತಂದರೆ ಗಾಳಿ ಮಾತನ್ನೆಲ್ಲ ಕೇಳೋದಿಲ್ಲ, ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಬರುತ್ತೆ ಇವರಿಗೆ. ನಿಮಗೆ ಸರಿಯಾದ ನಿರ್ಧಾರ ತಗೊಳ್ಳೋಕ್ಕೆ ಬರುತ್ತೆ. ಓಕೆ, ಕ್ವೀನ್ ಆಫ್ ಸೋಲ್ಸ್. ಓ ಮೈ ಗಾಡ್, ಕಿಂಗ್ ಆ್ಯಂಡ್ ಕ್ವೀನ್, ಇನ್ ಆ್ಯಂಡ್ ಯಾಂಗ್. ಇಲ್ಲಿ ಬ್ಯಾಲೆನ್ಸ್, ನಿಮ್ಮ ಮ್ಯಾಸ್ಕ್ಯುಲನ್ ಫೆಮಿನನ್ ಎನರ್ಜಿ ಏನಿದೆ ನೋಡಿ, ಅದನ್ನ ಆದಷ್ಟು ಬ್ಯಾಲೆನ್ಸ್ ಮಾಡಿ. ಕ್ವೀನ್ ಆಫ್ ಸೋಲ್ಸ್ ಇಲ್ಲಿ ಏನು ಹೇಳುತ್ತೆ ಅಂತಂದರೆ, ನೀವು ಜೀವನದಲ್ಲಿ ನಿಮ್ಗೆ ಏನೆಲ್ಲ ನೀವು ಏನೆಲ್ಲ ಆಗಿದೆ, ಲೈಕ್ ಬೇರೆಯವರು ಮೋಸ ಮಾಡಿರಬಹುದು, ಕೆಲವರಿಂದ ವಂಚನೆ ಆಗಿರ್ಬೋದು, ಹಾರ್ಟ್ ಬ್ರೇಕ್ ಆಗಿರ್ಬೋದು, ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು, ಏನೇ ಆಗಲಿ ಸಿಚುವೇಶನ್. ಓಕೆ, ಅದರಿಂದ ಏನು ಕಲ್ತ್ರಿ ಅನ್ನೋದು ಇಂಪಾರ್ಟೆಂಟ್. ಕ್ವೀನ್ ಆಫ್ ಸೋರ್ಸ್ ಅದ್ರ ಬಗ್ಗೆ ತಿಳಿಸುತ್ತೆ. ನೀವು ಏನು ಕಲ್ತಿದ್ದೀರಾ ಅದು ಇಂಪಾರ್ಟೆಂಟ್.
ಲೆಸನ್ ಏನು ಕಲ್ತ್ರಿ ಆಪ್ಷನ್ ನಂಬರ್ 2 ಅದು ಇಂಪಾರ್ಟೆಂಟ್. ಓಕೆ, ಜೀವನದಲ್ಲಿ ನೀವು ಏನು ಲೆಸನ್ ಕಲ್ತ್ರಿ ಅದು ಇಂಪಾರ್ಟೆಂಟ್, ಅದು ಅದರ ಬಗ್ಗೆ ಹೇಳ್ತಾರೆ. ಕ್ವೀನ್ ಆಫ್ ಸೋರ್ಸ್, ಈ ಕ್ವೀನ್ ತುಂಬ ಕೋಲ್ಡ್. ಓಕೆ, ಈ ಕ್ವೀನ್ ತುಂಬ ಕೋಲ್ಡ್ ಬಿಕಾಸ್ ಇವಳು ಜೀವನದಲ್ಲಿ ತುಂಬ ಅನುಭವಿಸಿರ್ತಾಳೆ. ಸೊ ಹಾಗಾಗಿ ಇವಳು ತುಂಬ ಕೋಲ್ಡ್, ಹಾರ್ಟ್, ಯಾವುದೇ ಡಿಸಿಷನ್ನ ಇವಳು ಪಟ್ಟನೆ ತಗೊಳ್ತಾಳೆ. ಆ್ಯಂಡ್ ಅದು ಕೆಲವರಿಗೆ ಅದರಿಂದ ಮನಸ್ಸು ನೋವಾಗ್ಬೋದು. ಸೊ ಆ ಒಂದು ಎನರ್ಜಿ ಇದು. ಕಿಂಗ್ ಆ್ಯಂಡ್ ಕ್ವೀನ್. ನೆಕ್ಸ್ಟ್ F5 ಆಫ್ ಪೆಂಟಿಕಲ್ಸ್. ಹೋಗ್ತಾ ಇರಬೇಕು, ಜೀವನ ಹೋಗ್ತಾ ಇರೋದೆ, ಜೀವನ ಮುಂದೆ ಹೋಗ್ತಾ ಇರ್ಬೋದು. ಇಲ್ಲಿ ವಿಶ್ವಾಸವನ್ನು ಹೇಳ್ತಾ ಇದ್ದಾರೆ, ಹೋಪ್, ಭರವಸೆ ನಿಮ್ಮ ಮೇಲೆ ನಿಮಗೆ ಭರವಸೆ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಓಕೆ, ಆಪ್ಷನ್ ನಂಬರ್ 2 ಬಾಟಮ್ ಆಫ್ ದ ಡೆಕ್, ಕಿಂಗ್ ಆಫ್ ವಾನ್ಸ್. ವಾವ್, ಕಿಂಗ್ ಆಫ್ ವಾನ್ಸ್. ಕಿಂಗ್ ಆಫ್ ವಾನ್ಸಿಗೆ ಸಿಗುವಂತಹ ರೆಸ್ಪೆಕ್ಟ್, ಕಿಂಗಿಗೆ ಸಿಗುವಂತಹ ರೆಸ್ಪೆಕ್ಟ್ ನಿಮಗೂ ಕೂಡ ಸಿಗುತ್ತೆ. ಆಪ್ಷನ್ ನಂಬರ್ 2. ಕಿಂಗ್ ಯಾವಾಗಲೂ ಲಾಯಲ್, ಪ್ರಾಮಾಣಿಕತೆಯನ್ನು ತಿಳಿಸುತ್ತೆ ಕಿಂಗ್ ಆಫ್ ವಾನ್ಸ್. ಕಿಂಗ್ ಆಫ್ ಸೋರ್ಸ್ ಎನರ್ಜಿ ಬೇರೆಯೇ, ಕಿಂಗ್ ಆಫ್ ವಾನ್ಸ್ ಎನರ್ಜಿ ಬೇರೆ. ಓಕೆ, ಇದು ಕೂಡ ತಿಳಿಸುತ್ತೆ. ಕಿಂಗ್ ಆಫ್ ವಾನ್ಸ್ ಏನಿದೆ ನೋಡಿ, ಇದು ಟ್ರಾವೆಲ್ ಬಗ್ಗೆ ಕೂಡ ತಿಳಿಸುತ್ತೆ. ಆ್ಯಂಡ್ ನಿಮ್ಮ ಕರಿಯರ್ ಏನಿದೆ ನೋಡಿ, ಅದು ಮೂಮೆಂಟ್ ಇದೆ. ನಿಮ್ಮ ಕರಿಯರಲ್ಲಿ ಏನಿದೆ ನೋಡಿ, ಖಂಡಿತವಾಗ್ಲೂ ಮೂಮೆಂಟ್ ಇದೆ. ಆ ಬೋಲ್ಡ್ನೆಸ್, ಆ ಕಾನ್ಫಿಡೆನ್ಸ್ನ ಎಲ್ಲೂ ಬಿಟ್ಕೊಡ್ಬೇಡಿ. ಓಕೆ, ನೀವು ಕಮ್ಯುನಿಕೇಷನ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿದ್ದೀರಾ. ಆಪ್ಷನ್ ನಂಬರ್ 2. ಮಾಸ್ಟರ್ ಆಫ್ ಸ್ಪೀಚ್ ಹೇಳ್ತಾರೆ ನೋಡಿ. ಸೊ ಆ ಥರ ಪ್ರಾಮಾಣಿಕತೆ ನಿಮಗೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನೀವು ತುಂಬ ಪ್ರಾಮಾಣಿಕತೆ, ಹಾಗೆ ನೀವು ಇನ್ನೊಬ್ಬರಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀರಾ. ಆಪ್ಷನ್ ನಂಬರ್ 2 ಪ್ರಾಮಾಣಿಕತೆ ಆಗಿರೋದು. ಸೊ ನೋಡೋಣ ನಿಮ್ಮ ಒರಕಲ್ಸ್ ಕಾರ್ಡ್ ಏನು ಹೇಳುತ್ತೆ ಅಂತ. ಓಕೆ, ಯು ಆರ್ ದ ಸ್ವೀಟೆಸ್ಟ್. ನೀವು ತುಂಬ ಸ್ವೀಟೆಸ್ಟ್. ಯು ಆರ್ ದ ಸ್ವೀಟೆಸ್ಟ್. ಆ ಕಾಂಪ್ಲಿಮೆಂಟ್ಸ್ ನಿಮಗೆ ಸಿಗ್ತಾ ಇರ್ಬೋದು. ಇಟ್ಸ್ ಓಕೆ ಟು ಮೇಕ್ ಮಿಸ್ಟೇಕ್. ಓಕೆ, ಜೀವನದಲ್ಲಿ ಏನಾದರೂ ಒಂದು ತಪ್ಪಾದರೆ ಇಟ್ಸ್ ಓಕೆ ಟು ಮೇಕ್ ಮಿಸ್ಟೇಕ್. ಮಿಸ್ಟೇಕ್ ಆಗೋದು ಸಹಜ ಅಲ್ವಾ. ನಾವು ಹುಟ್ಟುವಾಗಲೇ ಎಲ್ಲ ಪರ್ಫೆಕ್ಟ್ ಆಗಿರೋದಿಲ್ಲ. ಓಕೆ, ನಾವು ಯಾರೂ ಪರ್ಫೆಕ್ಟ್ ಅಲ್ಲ. ಯಾರಾದರೂ ಏನಾದರೂ ಒಂದು ಕಡಿಮೆ ಇದ್ದೇ ಇರುತ್ತೆ ಎಲ್ಲದರಲ್ಲಿ. ಸೊ ಇದು ಅದರ ಬಗ್ಗೆ ಇಟ್ಸ್ ಓಕೆ ಟು ಮೇಕ್ ಮಿಸ್ಟೇಕ್. ಏನಾದರೂ ಮಿಸ್ಟೇಕ್ ಆದರೆ ಇಟ್ಸ್ ಓಕೆ, ಅದಕ್ಕೆ ಅಷ್ಟೊಂದು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಆಪ್ಷನ್ ನಂಬರ್ 2. ಓಕೆ, ಇಲ್ಲಿ ಕಂಟ್ರೋಲ್ ಇದೆ, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡುವಂಥದ್ದು. ಅಂದರೆ ಇಲ್ಲಿ ನೀವು ಬೇರೆ ನಿಮ್ಮ ಸ್ವೀಟ್ನೆಸ್, ಯು ಆರ್ ದ ಸ್ವೀಟ್ನೆಸ್ ಬಂದಿದೆ ಅಲ್ವಾ, ಸ್ವೀಟೆಸ್ಟ್ ಬಂದಿದೆ. ಸೊ ಹಾಗೆ ಅಂತ ಹೇಳ್ಕೊಂಡು ನೀವು ಎಲ್ರಿಗೂ ಅವರು ಹೇಳೋದನ್ನು ಮಾಡೋದಲ್ಲ. ನಿಮಗೆ ನೀವು ಕಂಟ್ರೋಲ್ ಇರಬೇಕು, ಒಂದು ಬೌಂಡ್ರಿ ಇರಬೇಕು. ಓಕೆ, ದ ಮೆಸೇಜ್. ಓಕೆ, ಕೆಲವರಿಗೆ ಇಲ್ಲಿ ದ ಮೆಸೇಜ್, ಏನಾದರೂ ಮೆಸೇಜ್ ಬರಬಹುದು. ದ ಮೆಸೇಜ್ ಆ್ಯಂಡ್ ಎಂಜಾಯ್ ದ ಮೂಮೆಂಟ್. ಓಕೆ, ಎಂಜಾಯ್ ದ ಮೂಮೆಂಟ್. ಅಂದರೆ ಇದು ಪ್ರೆಸೆಂಟ್, ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ನೋಡಿ, ಅದರಲ್ಲಿ ಎಂಜಾಯ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಕರೆಂಟ್ ಸಿಚುವೇಶನ್. ಬಿಕಾಸ್ ನಿಮ್ಮ ರಿಸಲ್ಟ್ ತುಂಬ ಪಾಸಿಟಿವ್ ವೇಯಲ್ಲಿ ಬರುತ್ತೆ. ಆಪ್ಷನ್ ನಂಬರ್ 2. ಯಾವುದೇ ರೀತಿ ಅಂತ ನಿಮ್ಮ ಕರೆಂಟ್ ಲೈಫ್ ಹೇಗೆ ಇದ್ದರೂ ಪಾಸಿಟಿವ್ ರಿಸಲ್ಟ್ ಖಂಡಿತವಾಗ್ಲೂ ನಿಮಗಿದೆ. ಓಕೆ, ಅಂದರೆ ನೀವು ಈ ಲೈಫ್ ಟೈಮಲ್ಲಿ ಎಷ್ಟು ಕರ್ಮಗಳನ್ನು ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಕಿಂಗ್ ಆಫ್ ಸೋರ್ಸ್ ಅದರ ಬಗ್ಗೆ ಕೂಡ ತಿಳಿಸುತ್ತೆ. ನಮ್ಮ ಫೇಟ್, ವಿಧಿಯಾಟ ಅಂತ ಹೇಳ್ತಾರೆ ನೋಡಿ, ಅದರ ಬಗ್ಗೆ ತಿಳಿಸುತ್ತೆ. ಒಳ್ಳೆ ಕರ್ಮಗಳನ್ನು ಮಾಡಿ. ನಾನು ಆಪ್ಷನ್ ನಂಬರ್ 1 ಕೂಡ ಹೇಳ್ತಾ ಇದ್ದೇನು, ಪಾಸ್ಟು ಬೇಡ ನಮಗೆ, ಫ್ಯೂಚರ್ ಬೇಡ. ಪ್ರೆಸೆಂಟ್ ಮೂಮೆಂಟಲ್ಲಿ ಹೇಗೆ ಖುಷಿಯಾಗಿರೋದು ಅದನ್ನು ಕಲಿಯಿರಿ. ಓಕೆ, ನೋಟಿಸ್ ದ ಸೈನ್, ದ ಮೆಸೇಜ್. ನೋಟಿಸ್ ದ ಸೈನ್. ದ ಮೆಸೇಜ್ ಬಂತು ಮಾಡಬೇಕಾದ್ರೆ ಇದು ಬಿತ್ತು. ನಾನು ಇದನ್ನ ನೋಡಿದೆ, ಅದಕ್ಕೆ ನಾನೇನು ಮಾಡಿದೆ, ವಾಪಸ್ ಇನ್ನೊಮ್ಮೆ ಶಫಲ್ ಮಾಡಿದೆ. ಬಟ್ ಅದೇ ಬಂತು, ನೋಟಿಸ್ ದ ಸೈನ್. ಸೊ ನಿಮಗೆ ಸೈನ್ ಸಿಗ್ತಾ ಇರ್ಬೋದು, ನಾನು ಇಲ್ಲಿ ಹೇಳಿದೆ ಅಲ್ವಾ. ಸೊ ಇದು ಟೆಲಿಪತಿ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಹ್ಯಾಂಗ್ಡ್ ಮೆನ್ ಸ್ಪಿರಿಚುವಲಿ ಡೆವಲಪ್ಮೆಂಟ್ ಬಗ್ಗೆ ತಿಳಿಸ್ತಾ ಇದೆ. ಕೆಲವರು ಇಲ್ಲಿ ಸ್ಪಿರಿಚುವಲಿ ವರ್ಕ್ ಮಾಡ್ತಾ ಇರ್ಬೋದು. ಇದು ಅದರ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಅದರಿಂದಾಗಿ ಕೆಲವರಿಗೆ ತುಂಬ ಏನು ಅಂತ ಅರ್ಥ ಆಗೋದಿಲ್ಲ. ಸ್ಪಿರಿಚುವಲ್ ಜರ್ನಿ ಸುಲಭದ ಕೆಲಸ ಅಲ್ಲ. ಆಪ್ಷನ್ ನಂಬರ್ 2 ತುಂಬ ಅಂದರೆ ತುಂಬ ಕಷ್ಟ ಇದೆ. ಬಟ್ ಯಾವಾಗಲೂ ನಿಮಗೆ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ. ಸ್ಪಿರಿಚುವಲಲ್ಲಿ ಕನ್ಫ್ಯೂಷನ್ಸ್, ವರೀಸ್ ಎಲ್ಲ ಜಾಸ್ತಿ ಬರುತ್ತೆ ನಿಮಗೆ. ಬಟ್ ಆದರೂ ಅದರ ಮೇಲೆ ನಮಗೆ ನಂಬಿಕೆ, ಭರವಸೆ ಇರಬೇಕು ದೇವ್ರ ಮೇಲೆ. ನಮ್ಮ ಕೆಲಸನ ನಾವು ಮಾಡ್ತಾ ಹೋಗಬೇಕು.
ಸೊ ಅದರ ಬಗ್ಗೆ ನೋಟಿಸ್ ದ ಸೈನ್. ನಿಮ್ಗೆ ಏನು ಸೈನ್ ಸಿಗ್ತಾ ಇದೆ, ಮೇ ಬಿ ನಿಮಗೆ ನಂಬರ್ ಆಗಿರ್ಬೋದು ಇಲ್ಲ ಅಂದರೆ ಯಾವುದೇ ರೀತಿಯಾದಂತಹದ್ದು. ಓಕೆ, ನಿಮಗೆ 3 ಕಾರ್ಡ್ ಇಲ್ಲ 2 ಬಂದಿದೆ. ಯುವರ್ ಗಾರ್ಡಿಯನ್ ಏಂಜಲ್ಸ್ ಆರ್ ರೆಡಿ ಟು ಗಿವ್ ಅ ನ್ಯೂ ಮೆಸೇಜ್ ಟು ಯು. ವಾ, ಇದು 3 ಕೂಡ ಹೇಳ್ತಾ ಇದ್ದಾರೆ ನಿಮಗೆ ಮೆಸೇಜ್ ಇದೆ ಅಂತ. ಖಂಡಿತವಾಗ್ಲೂ ದ ಮೆಸೇಜ್, ನಾನು ಯಾವುದು ನೋಡ್ಕೊಂಡು ಶಫಲ್ ಮಾಡಿರೋದಲ್ಲ. ಆಪ್ಷನ್ ನಂಬರ್ 2, ನೋಟಿಸ್ ದ ಮೆಸೇಜ್. ಏನೋ ಒಂದು ನಿಮಗೆ ಹಿಂಟ್ ಕೊಡ್ತಾ ಇದ್ದಾರೆ. ಆಪ್ಷನ್ ನಂಬರ್ 2, ಯುವರ್ ಗಾರ್ಡಿಯನ್ ಏಂಜಲ್ಸ್ ಆರ್ ರೆಡಿ ಟು ಡೆಲಿವರ್ ನ್ಯೂ ಮೆಸೇಜ್ ಟು ಯು. ಮೆಸೇಜ್ ಇದೆ, ನೋಟಿಸ್ ಕೊಡ್ತಾ ಇದ್ದಾರೆ ಅವರು, ಅಂದರೆ ತಿಳಿಸ್ತಾ ಇದ್ದಾರೆ ನಿಮಗೆ. ಓಕೆ, ಮೇ ಬಿ ನಿಮಗೆ ಪದೇ ಪದೇ ಒಂದೇ ಕಲರ್ ಹೆಚ್ಚು ನೋಡೋಕ್ಕೆ ಸಿಗಬಹುದು, ಇಲ್ಲ ನಂಬರ್ಸ್ ಹೆಚ್ಚು ನೋಡೋಕ್ಕೆ ಸಿಗಬಹುದು. ಗಾಡ್ ಈಸ್ ಓಪನಿಂಗ್ ಅ ನ್ಯೂ ಡೋರ್ ಇನ್ ಯುವರ್ ಲೈಫ್ ದಟ್ ನೋ ಒನ್ ಕ್ಯಾನ್ ಶಟ್. ನೋಡಿದ್ರಾ, ಗಾಡ್ ಈಸ್ ಓಪನಿಂಗ್ ಅ ನ್ಯೂ ಡೋರ್ ಇನ್ ಯುವರ್ ಲೈಫ್ ದಟ್ ನೋ ಒನ್ ಕ್ಯಾನ್ ಶಟ್. ಇವಾಗ ಇರುವಂತಹ ಪ್ರಾಬ್ಲಮ್ಗೆ, ಇವಾಗಿರುವಂತಹ ನಿಮ್ಮ ಲೈಫ್ ಸಿಚುವೇಶನ್ ಹೀಗೆ ಇರಲಿ, ನಿಮಗೋಸ್ಕರ ಹೊಸ ಡೋರ್ ದೇವರು ಕೊಡ್ತಾ ಇದ್ದಾರೆ. ಅದನ್ನ ಯಾರಿಗೂ ಮುಚ್ಚೋಕ್ಕಾಗೋದಿಲ್ಲ. ವಾವ್, ಸ್ಟ್ರಾಂಗ್ ಮೆಸೇಜ್ ಇದು. ಬಿಕಾಸ್ ನೀವು ಸ್ಟ್ರಾಂಗ್ ಆಗಿರಬೇಕು. ನಿಮ್ಮ ಲೈಫ್ ಇವಾಗ ಹೇಗಿದೆ ನೋಡಿ, ಅದರಲ್ಲಿ ಸ್ಟ್ರಾಂಗ್ ನೀವು ಆಗಬೇಕು. ಡೂ ಗುಡ್ ಆ್ಯಂಡ್ ಗುಡ್ ವಿಲ್ ಕಮ್ ಟು ಯು. ಡೂ ಗುಡ್ ವಿಲ್ ಕಮ್ ಟು ಯು. ನಾನು ಇವಾಗಷ್ಟೇ ಹೇಳಿದೆ ಅಲ್ಲ, ಒಳ್ಳೆಯದನ್ನು ಮಾಡಬೇಕು ಅಂತ. ಒಳ್ಳೆಯದನ್ನು ಯಾವಾಗ ನಾವು ಮಾಡ್ತೀವಿ ನೋಡಿ, ಒಳ್ಳೆಯದೇ ನಮಗೆ ಸಿಗುತ್ತೆ. ಸೊ ಇದು ಕರ್ಮದ ಬಗ್ಗೆ ತಿಳಿಸ್ತಾ ಇದೆ. ಓಕೆ, ಅಫರ್ಮೇಷನ್ ನೋಡೋಣ. ಐ ಆಮ್ ಸೇಫ್ ಅಫರ್ಮೇಷನ್ ನಿಮ್ಗೆ ತುಂಬ ಚೆನ್ನಾಗಿರುತ್ತೆ. ಆಪ್ಷನ್ ನಂಬರ್ 2, ನಿಮ್ಮ ಕರೆಂಟ್ ಲೈಫ್ ಸಿಚುವೇಶನ್ ಹೇಳ್ತಾ ಇದೆ. ನೋಡೋಣ ಯಾವ ಒಂದು ಸ್ಪಿರಿಟ್ ಆ್ಯನಿಮಲ್ ಜೊತೆ ನೀವು ವರ್ಕ್ ಮಾಡಬಹುದು ಅಂತ. ವುಲ್ಫ್, ಓಕೆ. ಫ್ಯಾಮಿಲಿ, ಟೀಮ್ ವರ್ಕ್, ಫ್ರೆಂಡ್ಶಿಪ್. ಎಸ್, ಟೀಮ್ ವರ್ಕ್ ಕೂಡ ಮಾಡಬಹುದು ನೀವು. ಫ್ಯಾಮಿಲಿ, ಟೀಮ್ ವರ್ಕ್, ಫ್ರೆಂಡ್ಶಿಪ್. ವುಲ್ಫ್ ಯಾವಾಗಲೂ ಅದೇ ಥರ ಅಲ್ವಾ. ವುಲ್ಫ್ ಯಾವಾಗಲೂ ಒಂದು ಕಡೆ ತೋಳ ಏನಿದೆ ನೋಡಿ, ಅದು ಯಾವುದಾದ್ರೂ ಒಂದು ಫುಡ್ ಸರ್ಚ್ಗೆ ಹೋಗಬೇಕು ಅಂತಂದರೆ ಅದು ಒಂದೇ ಹೋಗೋದಿಲ್ಲ, ಆದರೆ ಇಲ್ಲಿ ಫ್ಯಾಮಿಲಿ ಜೊತೆ ಹೋಗುತ್ತೆ ಆ್ಯಂಡ್ ಫ್ಯಾಮಿಲಿನ ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಐ ಆಮ್ ಸೇಫ್, ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಐ ಆಮ್ ಸೇಫ್. ಉಲ್ಫ್ ಎನರ್ಜಿ ಜೊತೆ ನೀವು ವರ್ಕ್ ಮಾಡ್ಬೋದು, ಅಂದರೆ ಸ್ಪಿರಿಟ್ ಆ್ಯನಿಮಲ್ ಉಲ್ಫ್. ಓಕೆ, ಇದರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ. ಬಟ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ದ ಉಲ್ಫ್ ಹೇಗೆ ವರ್ಕ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ, ಬಟ್ ವರ್ಕ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ದ ಉಲ್ಫ್ ಆ್ಯನಿಮಲ್, ಫ್ಯಾಮಿಲಿ, ಟೀಮ್ ವರ್ಕ್, ಫ್ರೆಂಡ್ಶಿಪ್. ಓಕೆ, ದ ನೆಕ್ಸ್ಟ್ ಒನ್ ಈಸ್ ರ್ಯಾಬಿಟ್. ಕ್ಲೆವರ್ನೆಸ್, ಫಿಯರ್, ಆ್ಯಂಸೈಟಿ. ಚಿಂತೆ, ಆ್ಯಂಸೈಟಿ, ವರೀಸ್, ಫಿಯರ್, ಹೆದರಿಕೆ, ಅದೆಲ್ಲ ಏನಿದೆ ನೋಡಿ, ಅದರಿಂದ ನೀವು ಹೊರಗೆ ಬರಬೇಕು. ಅಂದರೆ ನಿಮ್ಮ ಕ್ಲೆವರ್ನೆಸ್, ನಿಮ್ಮ ಬುದ್ಧಿವಂತಿಕೆನ ನೀವು ಯೂಸ್ ಮಾಡಬೇಕಾಗುತ್ತೆ. ಆಪ್ಷನ್ ನಂಬರ್ 2, ನಿಮ್ಮ ಕರೆಂಟ್ ಸಿಚುವೇಷನಲ್ಲಿ ಹೇಗಿದ್ದೀರಾ ನೋಡಿ, ನಿಮ್ಮ ಬುದ್ಧಿವಂತಿಕೆನ ನೀವು ಇಲ್ಲಿ ಉಪಯೋಗಿಸಬೇಕಾಗುತ್ತೆ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್. ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ಇಲ್ಲಿ ದ ಹ್ಯಾಂಗ್ಡ್ ಮ್ಯಾನ್. ಸ್ಯಾಟಿಸ್ಫ್ಯಾಕ್ಷನ್ ಇರದೇ ಇರುವಂಥದ್ದು. ನಿಮ್ಮ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷ್ನಲ್ ಲೈಫ್ ಆಗಿರ್ಬೋದು, ನಿಮಗೆ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇರುವಂಥದ್ದು ಅನ್ನೋದು ಮುಖ್ಯ ಅಲ್ವಾ. ಆಪ್ಷನ್ ನಂಬರ್ 2, ನಮಗೆ ಯಾವುದು ತೃಪ್ತಿ ಕೊಡುತ್ತೆ ನೋಡಿ ಅದನ್ನು ಮಾಡಬೇಕು. ಸೋಲ್ ಸ್ಯಾಟಿಸ್ಫ್ಯಾಕ್ಷನ್. ಏಮ್ ಫಾರ್ ವಿಚ್ ಮೇಕ್ಸ್ ಯು ಸೋಲ್ ರಿಚೋಸ್. ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ ಅಂತ ಹೇಳ್ತಾರಲ್ವ. ಸೊ ಅದು ಸೋಲ್ ಸ್ಯಾಟಿಸ್ಫ್ಯಾಕ್ಷನ್. ಐ ಥಿಂಕ್ ನಾನು ಇಲ್ಲಿ ಆಲ್ರೆಡಿ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ಮಾತಾಡಿದೆ ಅಂತ ಅನಿಸುತ್ತೆ. ತೃಪ್ತಿ, ನಿಮ್ಗೆ ಯಾವ್ದು ತೃಪ್ತಿ ಕೊಡುತ್ತೆ ಅದನ್ನು ಮಾಡಬೇಕು. ಆಪ್ಷನ್ ನಂಬರ್ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಆ ಚಾನ್ಸ್ ಏನು ಹೇಳುತ್ತೆ ಅಂತ. ಓಕೆ, ಫೈನಲ್ ಆಗಿ ಓಕೆ, ಇದು 7 ಆಫ್ ಕಪ್ಸ್ ಎನರ್ಜಿನ ಕೊಡ್ತಾ ಇದೆ ನನಗೆ. ಅಂದರೆ ನಂಬಿ ಮೋಸ ಹೋಗಬೇಡಿ, ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಅಂದರೆ ಬಿಳಿ ಇರುವುದೆಲ್ಲ ಹಾಲಲ್ಲ, ಅದೇ ಥರ ಗ್ಲಿಟರ್ ಇದೆ ಇಲ್ಲಿ ಅಲ್ವಾ. ಸೊ ಅದರ ಬಗ್ಗೆ ತಿಳಿಸ್ತಾ ಇದೆ. ಯಾರನ್ನಾದರೂ ಯಾವುದೇ ರೀತಿಯಾದಂತಹ ಸಿಚುವೇಶನ್ ಇರಬಹುದು, ಒಂದೇ ಸಲಕ್ಕೆಲ್ಲನ ನಂಬಕ್ಕೆ ಹೋಗಬೇಡಿ. ಆಪ್ಷನ್ ನಂಬರ್ 2. ಓಕೆ, ಲವ್ ಇದೆ ಇಲ್ಲಿ, ಪ್ರೀತಿ. ಆದಷ್ಟು ಜೀವನದಲ್ಲಿ ಪ್ರೀತಿನ ತೊಗೊಂಡು ಬನ್ನಿ ಆ್ಯಂಡ್ ಸ್ಥಿರತೆಯನ್ನು ತೊಗೊಂಡು ಬನ್ನಿ. ಇದು ಆಪ್ಷನ್ ನಂಬರ್ 1 ಅಲ್ಲಿ ಕೂಡ ಬಂದಿತ್ತು. ಆ್ಯಂಡ್ ಡ್ರೀಮ್, ನಿಮ್ಮ ಡ್ರೀಮ್ ಏನಿದೆ ನೋಡಿ,
ನಿಮ್ಮ ಡ್ರೀಮ್ ಏನಿದೆ ಅದು ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮ ಡ್ರೀಮ್ ಏನಿದೆ ನೋಡಿ ಅದನ್ನ ಕನಸನ್ನು ನನಸು ಮಾಡಿ, ಹಾಗೆ ನಿಮಗೆ ಕನಸು ಏನು ಬೀಳುತ್ತೆ ಅನ್ನೋದನ್ನು ಕೂಡ ನೋಡಿ. ಆ್ಯಂಡ್ ಹ್ಯಾಪಿನೆಸ್ ಹ್ಯಾಪಿನ ತೊಗೊಂಡು ಬನ್ನಿ, ಆದಷ್ಟು ಸಂತೋಷವಾಗಿರೋದನ್ನು ಕಲೀರಿ. ಆಪ್ಷನ್ ನಂಬರ್ 2. ಹಾಗೆ ಇಲ್ಲಿ ಶಿವ ಇದ್ದಾರೆ, ಓಂ ಜಪ ಮಾಡ್ಬೋದು ನೀವು. ಓಕೆ, ಓಂ ಜಪ ಏನಿದೆ ನೋಡಿ ಅದನ್ನು ಕೂಡ ನೀವು ಮಾಡ್ಬೋದು. ಓಕೆ, ಇದಿಷ್ಟು ನಿಮ್ಮ ರೀಡಿಂಗ್. ಐ ಹೋಪ್ ಈ ರೀಡಿಂಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಪ್ಷನ್ ನಂಬರ್ 2 ಸಿಗೋಣ ನೆಕ್ಸ್ಟ್ ರೀಡಿಂಗ್. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್.